For quite some time we are studying to the pastoral epistles. ಕೆಲವು ಸಂದರ್ಭದಿಂದಲೂ ಸಹ ಈ ಒಂದು ಈ ಒಂದು ಸಭಾ ನಾಯಕರ ಮತ್ತು ಅದರ ಕುರಿತಾಗಿ ನಾವು ಅಧ್ಯಯನ ಮಾಡ್ತಾ ನಾವು ಬಂದಿದ್ದೇವೆ. There are 3 epistles that are known as pastoral sabha palagara patrige, that is 1 Timothy, Titus and 2 Timothy. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ ಮತ್ತು ತೀತನಿಗೆ ಬರೆದ ಪತ್ರಿಕೆ, ನಂತರವಾಗಿ 2ನೇ ತಿಮೋತಿಗೆ ಬರೆದ ಪತ್ರಿಕೆ, ಇದನ್ನ ಸಭಾಪಾಲಕರ ಒಂದು ಪತ್ರಿಕೆ ಎಂಬುದಾಗಿ ಅದನ್ನು ತಿಳಿಸ್ತಕ್ಕಂಥದ್ದಾಗಿದೆ. Even though it is written to individuals, it is for the order in the local church. ಇದನ್ನ ನಾವು ಅದು ವೈಯಕ್ತಿಕವಾಗಿ ಬರೆದಿದ್ರೂ ಸಹ ಸ್ಥಳೀಯ ಸಭೆಗೆ ಅನುಗುಣವಾಗತಕ್ಕಂತ ಒಂದು ಪತ್ರಿಕೆಯಾಗಿ ಇದು ಉಂಟು. I said 1 Timothy, Titus and 2 Timothy. Even though in the New Testament it is 1 Timothy and 2 Timothy, the order in which it was written is 1 Timothy, Titus and 2 Timothy. ಈಗಾಗಲೇ ನಾನು ತಿಳಿಸಿರೋ ಪ್ರಕಾರ ಕ್ರಮ ಏನಂದ್ರೆ ಮೊದಲನೇ ತಿಮೋತಿಗೆ ಬರೆದ ಪತ್ರಿಕೆ, ನಂತರವಾಗಿ ತೀತನಿಗೆ ಬರೆದ ಪತ್ರಿಕೆ, ನಂತರವಾಗಿ 2ನೇ ತಿಮೋತಿಗೆ ಬರೆದ ಪತ್ರಿಕೆ. ಆದ್ರೆ ಸತ್ಯವೇದದಲ್ಲಿ ಇರ್ತಕ್ಕಂಥ ಕ್ರಮಾನುಸಾರವಾಗಿರ್ತಕ್ಕಂಥದ್ದಾಗಿದ್ರೆ ಮೊದಲನೇ ತಿಮೋತಿ, 2ನೇ ತಿಮೋತಿ, ನಂತರವಾಗಿ ತೀತನ ಪತ್ರಿಕೆ ಬರ್ತದೆ. This 2 Timothy is Paul's last letter before he was executed. 2ನೇ ತಿಮೋತಿಗೆ ಬರೆದ ಪತ್ರಿಕೆಯು ಪೌಲನು ಆತನ ಶಿರಚ್ಛೇದನವಾಗತಕ್ಕಂಥ ಮುಂಚಿತವಾಗಿ ಬರೆದಿರ್ತಕ್ಕಂಥ ಪತ್ರವಾಗಿ ಉಂಟು. These epistles are very important, the teaching in this for all believers in every local church. ಪ್ರತಿಯೊಂದು ಸ್ಥಳೀಯ ಸಭೆಯಲ್ಲಿ ಇಲ್ಲಿರ್ತಕ್ಕಂಥ ಬೋಧನೆಗಳು ಬಹಳ ಪ್ರಾಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಪತ್ರವಾಗಿ ಉಂಟು. We were looking at 1 Timothy, why Paul left Timothy in Ephesus. ಯಾಕೆ ಎಫೆಸದಲ್ಲಿ ತಿಮೋತಿಯನನ್ನ ಪೌಲನಾತನು ಬಿಟ್ಟು ಬಂದನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಮೊದಲನೇ ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಬಂದೆವು. There were some who were teaching false teaching. Timothy and the leaders in the local church were supposed to correct it. ಸ್ಥಳೀಯ ಸಭೆಯಲ್ಲಿ ಇದ್ದಂತ ನಾಯಕರು ಆ ಒಂದು ಸಂಗತಿಯನ್ನ ಇದ್ದಂತ ತೊಂದರೆಯನ್ನ ಬಗೆಹರಿಸಬೇಕಾದಂತ ಒಂದು ಸಂದರ್ಭ ಅವರಿಗಿತ್ತು. There was warning against the false teachers. ಈ ಒಂದು ಸುಳ್ಳು ಬೋಧನೆಯ ಕುರಿತಾಗಿರತಕ್ಕಂತ ಅದಕ್ಕೆ ಎಚ್ಚರಿಕೆಯ ಸಂಗತಿಗಳಾಗಿ ಇದು ಇದ್ದಂತದ್ದಾಗಿತ್ತು. Then Paul gives his own example how the Lord came to save sinners, of whom he was the chiefest sinner. ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಪಾಪಿಗಳನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ಆತನು ಬಂದನು ಎಂಬುದಾಗಿ ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಎಂಬುದಾಗಿ ಪೌಲನು ಆತನು ತಿಳಿಸ್ತಾನೆ. And in the very first chapter itself he said some has left the faith and made the shipwreck of their faith. ನಾವು ಮೊದಲನೇ ಅಧ್ಯಾಯದಲ್ಲೇ ನಾವು ನೋಡಿದ್ದೇವೆ, ಅನೇಕರು ಮತಭ್ರಷ್ಟತೆಯಿಂದ ಅವರು ನಂಬಿಕೆಯನ್ನು ಬಿಟ್ಟು ಹೋಗಿದ್ದಾರೆ ಮತ್ತು ಅವರು ಹಡಗು ಹೊಡೆದಂತಹ ಒಂದು ಸ್ಥಿತಿಯಲ್ಲಿ ಇದ್ದಾರೆ ಎಂಬುದಾಗಿ ಆತನು ತಿಳಿಸ್ತಾನೆ. Then in the second chapter he told about the need for praying for everyone and sharing the gospel. ನಂತರವಾಗಿ 2ನೇ ಅಧ್ಯಾಯಕ್ಕೆ ನಾವು ಬರ್ತಕ್ಕಂತ ಸಂದರ್ಭದಲ್ಲಿ ಎಲ್ಲರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು, ನಂತರವಾಗಿ ಸುವಾರ್ತೆಯನ್ನು ನಾವು ತಿಳಿಸ್ತಕ್ಕಂಥವರಾಗಿರಬೇಕೆಂಬುದಾಗಿರತಕ್ಕಂಥ ಸಂಗತಿಯನ್ನು ಆತನು ತಿಳಿಸ್ತಾನೆ. Then he talked about the responsibility of the men and the women or brothers and sisters in the local assembly. ನಂತರವಾಗಿ ಆತನು ಸ್ಥಳೀಯ ಸಭೆಯಲ್ಲಿ ಗಂಡಸರಿಗೆ ಮತ್ತು ಹೆಂಗಸರಿಗೆ ಇರತಕ್ಕಂಥ ಪಾತ್ರದ ಕುರಿತಾಗಿ ಆತನು ತಿಳಿಸ್ತಾನೆ. Then we talked a little bit about the sisters' role in the local assembly. ನಂತರವಾಗಿ ಸ್ವಲ್ಪವಾಗಿ ನಾವು ಸ್ಥಳೀಯ ಸಭೆಯಲ್ಲಿ ಸಹೋದರಿಯರ ಪಾತ್ರ ಏನು ಎಂಬುದಾಗಿರತಕ್ಕಂಥ ಸಂಗತಿಯನ್ನು ನಾವು ಕಲಿತಾ ಬಂದಿದ್ದೇವೆ. Then chapter 3 we saw the responsibility or the qualification of elders and deacons in the local assembly. ನಂತರವಾಗಿ 3ನೇ ಅಧ್ಯಾಯಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಸಭೆಯ ಹಿರಿಯರು ಮತ್ತು ಸಭಾ ಸೇವಕರ ಅವರ ಒಂದು ಜವಾಬ್ದಾರಿಕೆಗಳ ಕುರಿತಾಗಿರ್ತಕ್ಕಂಥ ಮತ್ತು ಅವರ ಅರ್ಹತೆ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡಿದ್ದೇವೆ. Here it is not all responsibility but the qualification. ಇದು ಏನಂತಂದ್ರೆ ಇಲ್ಲಿ ಇರ್ತಕ್ಕಂತಹದ್ದು ಅವರಿಗೆ ಬೇಕಾದಂತ ಅರ್ಹತೆಗಳ ಕುರಿತಾಗಿರ್ತಕ್ಕಂತಹದ್ದು. In other passages we see their responsibilities. ಈ ಬೇರೆ ವಾಕ್ಯ ಭಾಗಗಳಲ್ಲಿ ಅವರ ಒಂದು ಜವಾಬ್ದಾರಿಕೆ ಏನು ಎಂಬುದಾಗಿ ನಾವು ನೋಡಿದ್ದೇವೆ. In chapter 3 verse 14 he told about
the importance of the right behavior of every believer in the local assembly, which is the church of the living God. Verse 14, chapter 3. ಆ 3ನೇ ಅಧ್ಯಾಯ 14ನೇ ವಚನದಲ್ಲಿ ಈ ಸಭೆಗೆ ಇರತಕ್ಕಂಥ ಗಂಭೀರತೆ ಕುರಿತಾಗಿ ಅದು ತಿಳಿಸಿ ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ಅವರ ಜವಾಬ್ದಾರಿಕೆ ಸ್ಥಳೀಯ ಸಭೆ ಕುರಿತಾಗಿ ಏನು ಎಂಬುದಾಗಿರತಕ್ಕಂಥ 14ನೇ ವಚನದಲ್ಲಿ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕಾದಂತ ರೀತಿಯನ್ನ ಅಲ್ಲಿ ಆತನು ತಿಳಿಸ್ತಾನೆ. We saw last week, church is not a market. It is not where every man rule. It is the house of the living God. ಕಳೆದ ವಾರ ನಾವು ನೋಡುತ್ತಾ ಬಂದ ಹಾಗೆ ಸಭೆಯು ಅದು ಮಾರುಕಟ್ಟೆ ಅಲ್ಲ, ಅದು ಜೀವ ಸ್ವರೂಪನಾದಂತಹ ದೇವರ ಒಂದು ಸಭೆಯಾಗಿ ಅದು ಇರ್ತಕ್ಕಂಥ ದೇವರ ಮನೆಯಾಗಿ ಇರ್ತಕ್ಕಂಥದ್ದಾಗಿದೆ. Church is the pillar and ground of truth. ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿರ್ತಕ್ಕಂಥದ್ದಾಗಿದೆ. We don't go to church to be entertained. We go to church to be edified by the truth of the word of God. ನಾವು ಈ ಒಂದು ಸಭೆಗೆ ಹೋಗ್ತಕ್ಕಂತಹದ್ದು ಮನರಂಜನೆಗೋಸ್ಕರವಾಗಿ ನಾವು ಹೋಗುವುದಿಲ್ಲ, ಆದ್ರೆ ನಾವು ಭಕ್ತಿಯ ವೃದ್ಧಿಯನ್ನು ಹೊಂದುವುದಕ್ಕೋಸ್ಕರವಾಗಿ ದೇವರ ವಾಕ್ಯದಲ್ಲಿ ಬೆಳೆಯುವುದಕ್ಕೋಸ್ಕರವಾಗಿ ನಾವು ಹೋಗ್ತೇವೆ. In that truth, followed by 6 main truth about the Lord Jesus Christ. ಈ ಒಂದು ಸತ್ಯದಲ್ಲಿ ಆ ಕರ್ತನಾದಂತ ಯೇಸು ಕ್ರಿಸ್ತನ ಕುರಿತಾಗಿರ್ತಕ್ಕಂಥ 6 ಅಂಶಗಳ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡ್ತೇವೆ. It is called the mystery of godliness. ಈ ಒಂದು ದೈವ ಭಕ್ತಿಗೆ ಇರತಕ್ಕಂಥ ಮರ್ಮದ ಕುರಿತಾಗಿ ನಾವು ಅದನ್ನ ಕರೀತೇವೆ. And amazing truth about his incarnation, his death, his resurrection, his ascension, and how the gospel is preached, how it is believed. All these are wonderful truth every believer should know. ಕರ್ತನಾದಂತ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಆತನು ಲೋಕಕ್ಕೆ ಬಂದನು, ಆತನು ಕಲ್ವಾರಿ ಕ್ರೂಜಲ್ಲಿ ಆತನು ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದು ಯಾವ ರೀತಿಯಲ್ಲಿ ಆತನು ಪರಲೋಕಕ್ಕೆ ಏರಿ ಹೋದನು ಎಂಬುದಾಗಿರ್ತಕ್ಕಂಥ ಈ ಒಂದು ಸುವಾರ್ಥ ವಾಕ್ಯವನ್ನ ಬಹಳ ಸ್ಪಷ್ಟವಾಗಿ ನಾವು ತಿಳಿದಂತವರು ನಾವಾಗಿದ್ದುಕೊಂಡು ತಿಳಿಸುವಂತವರಾಗಿರಬೇಕು. And when we came to chapter 4 last week, we looked at the first 5 verses that again Paul is remaining, and in the latter days many will depart from the faith. ನಾವು ಕಳೆದ ವಾರ ನಾವು ನೋಡ್ತಾ ಬಂದಂತ ಸಂಗತಿ 4ನೇ ಅಧ್ಯಾಯದ ಮೊದಲನೇ 5 ವಚನಗಳಲ್ಲಿ ನಾವು ನೋಡಿದಂತ ಸಂಗತಿ, ಇನ್ನು ಅನೇಕರು ಈ ಒಂದು ನಂಬಿಕೆಯನ್ನ ಬಿಟ್ಟು ಹೊರಟು ದೂರ ಹೋಗಿರ್ತಕ್ಕಂಥ ಒಂದು ಸಂಗತಿಯನ್ನ ನಾವು ಬಂದಿದ್ದೇವೆ. They will replace the truth with the doctrines of demons. ಈ ಒಂದು ಸತ್ಯಕ್ಕೆ ಬದಲಾಗಿ ಈ ಒಂದು ದೆವ್ವಗಳ ಒಂದು ಕುರಿತಾಗಿರತಕ್ಕಂಥ ಬೋಧನೆಯನ್ನ ಅವರು ಅದಕ್ಕೆ ಸೇರಿಸುವಂತವರಾಗಿರುತ್ತಾರೆ. It is not doctrine about the demons, but it is the doctrine of the demons. ದೆವ್ವದ ಬೋಧನೆ, ದೆವ್ವಗಳ ಕುರಿತಾಗಿ ಅಲ್ಲ. That is under angelology. This is false doctrines initiated by Satan and his demons. ಸೈತಾನನು ಮತ್ತು ದೆವ್ವಗಳ ಅವು ತೆಗೆದುಕೊಂಡಂತ ಆ ರೀತಿಯಾದಂತ ಬೋಧನೆಯ ಒಂದು ಕುರಿತಾಗಿರತಕ್ಕಂಥ ಸಂಗತಿಯನ್ನ ತಿಳಿಸುವಂತಹ ಸಂಗತಿಯನ್ನ ನಾವು ನೋಡಿದ್ದೇವೆ. Then they saw there are 2 things they tell people to abstain from. One is marriage, one is food. ಒಂದು ಈ 2 ಸಂಗತಿಗಳ ಕುರಿತಾಗಿ ಅವರು ತಿಳಿಸುವಂತಹ ಸಂಗತಿ ಏನಂದ್ರೆ ಮದುವೆಯ ಕುರಿತಾಗಿರತಕ್ಕಂಥ ಸಂಗತಿ, ನಂತರವಾಗಿ ಆಹಾರ ಪದಾರ್ಥದ ಕುರಿತಾಗಿರತಕ್ಕಂಥ ಸಂಗತಿ. And Paul says, if by prayer and the word of God these things are sanctified. ಪೌಲನು ಹೇಳ್ತಕ್ಕಂಥ ಸಂಗತಿ ಏನಂದ್ರೆ ಪ್ರಾರ್ಥನೆಯಲ್ಲಿ ಈ ಒಂದು ಸಂಗತಿಗಳು ಅದು ಶುದ್ಧೀಕರಣಗೊಳ್ತಕ್ಕಂಥದ್ದು ಅದು ಆಗಿರತಕ್ಕಂಥದ್ದಾಗಿದೆ. So the food is for our physical nourishment. ಆಹಾರವು ಅದು ನಮ್ಮ ದೈಹಿಕ ಪೋಷಣೆಗೋಸ್ಕರವಾಗಿರ್ತಕ್ಕಂಥ ಸಂಗತಿ ಆಗಿದೆ. Marriage is for the propagation of the human life. ಈ ಒಂದು ವಿವಾಹವು ಅದು ಮಾನುಷಿಕವಾದಂತಹ ಒಂದು ಸಂಬಂಧದ ಕುರಿತಾಗಿರ್ತಕ್ಕಂಥ ಘೋಷಣೆಯ ಒಂದು ಸಂಗತಿಯಾಗಿ ಅದು ಉಂಟು. For human life to continue, for procreation, for generation. That's why marriage. ಈ ಒಂದು ವಿವಾಹ ಕಾರ್ಯವು ಸಂತತಿ ಉತ್ಪತ್ತಿಗೋಸ್ಕರವಾಗಿ ಹೆಚ್ಚುವುದಕ್ಕೋಸ್ಕರವಾಗಿ ಇರ್ತಕ್ಕಂಥ ಒಂದು ಸಂಗತಿಯಾಗಿ ಈ ಒಂದು ಮದುವೆ ಕಾರ್ಯ ಉಂಟು. So when we eat the food, we give thanks and we pray. When we conduct marriage, we pray and we share the word of God. ನಾವು ಊಟವನ್ನ ನಾವು ಮಾಡ್ತಕ್ಕಂಥ ಮುಂಚಿತವಾಗಿ
ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಅದೇ ರೀತಿಯಾಗಿ ವಿವಾಹ ಕಾರ್ಯದಲ್ಲಿಯೂ ಸಹ ನಾವು ಪ್ರಾರ್ಥನೆ ಮಾಡತಕ್ಕಂಥವ್ರು ನಾವಾಗಿದ್ದುಕೊಂಡು ಆ ಒಂದು ಸಂಗತಿಗೋಸ್ಕರವಾಗಿ ನಾವು ಮಾಡಿ ಬಿಡುವಂತವ್ರು ನಾವಾಗಿರ್ತೇವೆ. And only believers do this, not unbelievers. ಈ ಒಂದು ಸಂಗತಿಗಳನ್ನ ವಿಶ್ವಾಸಿಗಳು ಮಾಡ್ತಕ್ಕಂಥವರಾಗಿದ್ದಾರೆ, ಆದ್ರೆ ಅವಿಶ್ವಾಸಿಗಳು ಆ ರೀತಿಯಾಗಿ ಮಾಡುವುದಿಲ್ಲ. So people who deny this and say certain food you should not eat, or marriage is denied, and like the Roman Catholic priest and the Ceylon Pentecost people, they say if you don't marry you will be more holy. It is not the teaching of the word of God. ಅನೇಕರು ಈ ಒಂದು ವಿವಾಹ ಕಾರ್ಯದ ಕುರಿತಾಗಿ ಹೇಳ್ತಕ್ಕಂತಹದ್ದು ರೋಮನ್ ಕ್ಯಾಥಲಿಕ್ ನಾವು ಈ ಫಾದರ್ಗಳು ಎಂಬುದಾಗಿ ಹೇಳಿಕೊಳ್ತಕ್ಕಂಥವರು ಮತ್ತು ಸಿಲೋನ್ ಪೆಂಟಕೋಸ್ಟಲ್ ಇರತಕ್ಕಂತ ಪಾಸ್ಟರ್ಗಳು ಅವರು ವಿವಾಹವಾಗದೆ ಇರತಕ್ಕಂಥದ್ದಾಗಿದ್ರೆ ಇನ್ನೂ ಸಹ ಅತಿ ಪವಿತ್ರವಾದಂತ ಸ್ಥಿತಿಯಲ್ಲಿ ನೀವು ಇರ್ತೀರಿ ಎಂಬುದಾಗಿರ್ತಕ್ಕಂಥ ಬೋಧನೆಯನ್ನು ಅವರು ತಿಳಿಸ್ತಾರೆ. So these are not teachings of the word of God. ಈ ಒಂದು ಸಂಗತಿಗಳು ದೇವರ ವಾಕ್ಯದ ಒಂದು ಬೋಧನೆಗಳಾಗಿ ಇಲ್ಲ. God is the one who instituted the marriage. ದೇವರು ತಾನೇ ಈ ಒಂದು ವಿವಾಹ ಕಾರ್ಯವನ್ನ ಆತನು ಸಂಸ್ಥಾಪಿಸಿರ್ತಕ್ಕಂಥವನಾಗಿದ್ದಾನೆ. Bible starts with the marriage and Bible ends with the marriage. ಸತ್ಯವೇದವು ಒಂದು ವಿವಾಹ ಕಾರ್ಯದಲ್ಲಿ ಅದು ಪ್ರಾರಂಭವಾಗಿ ಒಂದು ವಿವಾಹದಲ್ಲಿ ಅದು ಅಂತ್ಯವಾಗ್ತಕ್ಕಂಥದ್ದಾಗಿದೆ. And the food is given by God. ಆಹಾರವು ಸಹ ಅದು ದೇವರಿಂದ ಕೊಡಲ್ಪಟ್ಟಿರ್ತಕ್ಕಂಥ ಸಂಗತಿ ಆಗಿ ಉಂಟು. Of course, in the Old Testament for the Jewish people there were some ceremonial dietary laws. Certain food they should not eat, certain that was only to teach spiritual lessons. ಈ ಒಂದು ಹಳೆ ಒಡಂಬಡಿಕೆಯಲ್ಲಿ ಯಹೂದ್ಯರಿಗೆ ಆತ್ಮಿಕವಾದಂತ ಸಂಗತಿಗಳನ್ನ ಬೋಧಿಸುವುದಕ್ಕೋಸ್ಕರವಾಗಿ ಅವರ ಆಹಾರ ಪದ್ಧತಿಗಳಲ್ಲಿ ಕೆಲವು ಪಥ್ಯದ ಯಾವುದನ್ನ ತಿನ್ನಬೇಕು ಯಾವುದನ್ನ ತಿನ್ನಬಾರದು ಎಂಬುದಾಗಿರ್ತಕ್ಕಂಥ ಸಂಗತಿ ಬಹಳ ಸ್ಪಷ್ಟವಾಗಿ ಅದು ಹಳೆ ಒಡಂಬಡಿಕೆಯಲ್ಲಿ ತಿಳಿಸಿರ್ತಕ್ಕಂಥದ್ದಾಗಿದೆ. It was to teach them that they are a separated people. They should live a holy life, including what they wear, what they eat. There were ceremonial laws. ಅವರು ಈ ಒಂದು ಯಾವುದನ್ನ ಧರಿಸಬೇಕು, ಯಾವುದನ್ನ ಆಹಾರವನ್ನ ಅವರು ಭಜಿಸಬೇಕು ಎಂಬುದಾಗಿರ್ತಕ್ಕಂಥ ಈ ಒಂದು ಸಂಗತಿಗಳು ಹಳೆ ಒಡಂಬಡಿಕೆಯಲ್ಲಿ ಅವರು ಪ್ರತ್ಯೇಕತೆಗೋಸ್ಕರವಾಗಿ ಅವರು ಪ್ರತ್ಯೇಕಿಸಲ್ಪಟ್ಟಂತ ಜನಾಂಗ ಎಂಬುದಾಗಿ ತಿಳಿಸುವುದಕ್ಕೋಸ್ಕರವಾಗಿ ಆ ಒಂದು ಸಂಗತಿಗಳನ್ನ ಮಾಡಬೇಕಾಗಿತ್ತು. But as New Testament believers in the church, we are not under that dietary law. Everything is sanctified by prayer and by the word of God. ನಾವು ಹೊಸ ಒಡಂಬಡಿಕೆ ವಿಶ್ವಾಸಿಗಳು ನಾವು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಸಂಗತಿಗಳು ಅದು ಪ್ರಾರ್ಥನೆ ಮೂಲಕವಾಗಿ ಶುದ್ಧೀಕರಿಸಲ್ಪಟ್ಟಂತ ಒಂದು ಸಂಗತಿಗಳಾಗಿ ನಮಗೆ ಕೊಡಲ್ಪಟ್ಟಿರ್ತಕ್ಕಂಥದ್ದಾಗಿದೆ. You and I remember when the Lord Jesus Christ was in this world, the Pharisees asked his disciples, why your disciples are not washing your hand before eating? ಇಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಲೋಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ಫರಿಸಾಯರು ಆತನನ್ನ ಕೇಳಿದ್ರು, ನಿನ್ನ ಶಿಷ್ಯರು ಯಾಕೆ ಊಟ ಮಾಡುವುದಕ್ಕಿಂತ ಮುಂಚಿತವಾಗಿ ಅವರು ಕೈಗಳನ್ನು ತೊಳೆಯುವುದಿಲ್ಲ ಎಂಬುದಾಗಿ ತಿಳಿಸಿದರು. Now we should be very clear on that. It is not that they were not washing their hand before eating. They were not washing according to their law, their tradition. A Pharisee, when they come back from the market, they had certain rituals how they should wash. Maybe till here they had to wash and they had to do certain rituals that the disciples were not doing. ಆದ್ರೆ ಶಿಷ್ಯರು ಕೈ ತೊಳೆಯುವುದಿಲ್ಲ ಎಂಬುದಾಗಿ ನಾವು ಊಟ ಮಾಡುವುದಕ್ಕಿಂತ ಮುಂಚೆ ನಾವು ತಪ್ಪಾಗಿ ನಾವು ಭಾವಿಸ್ತಕ್ಕಂಥವ್ರಾಗಿರಬಾರದು. ಆದ್ರೆ ಅವರು ಈ ಒಂದು ಮಾರುಕಟ್ಟೆಯಲ್ಲಿ ವ್ಯಾಪಾರದಲ್ಲಿ ತೊಡಗಿದ ನಂತರ ಹಿಂತಿರುಗಿ ಬಂದ ನಂತರವಾಗಿ ಅವರು ಈ ಒಂದು ಪದ್ಧತಿಯ ಪ್ರಕಾರವಾಗಿ ಅವರು ಅವರ ಕೈಗಳನ್ನ ಶುಚಿಯನ್ನ ಮಾಡಬೇಕಾಗಿತ್ತು. ಅವರು ಮೊಳಸಂದಿನಿಂದಲೂ ಸಹ ಅವರು ಈ ಒಂದು ಕೈಗಳನ್ನ ತೊಳೆಯುವಂತ ಒಂದು ಸ್ಥಿತಿ ಆ ಒಂದು ಅವರ ಪದ್ಧತಿಯಲ್ಲಿ ಇದ್ದಂತದ್ದಾಗಿತ್ತು. So they found fault with them not washing ceremonially like they have added. ಅವರು ಈ ಒಂದು ಪದ್ಧತಿಯ ಪ್ರಕಾರವಾಗಿ ಅವರು ತೊಳೆಯುತ್ತಾ ಇಲ್ಲ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಅವರು ಪ್ರಶ್ನಿಸಿದರು. You remember the Lord's answer. It is not what goes inside the stomach, it is what comes out from the heart that defiles a person. ಅದಕ್ಕೋಸ್ಕರವಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಅವರಿಗೆ ಉತ್ತರವಾಗಿ ಕೊಟ್ಟಂತ ಸಂಗತಿ, ಮಾನವನ ಒಳಗಡೆ ಹೋಗ್ತಕ್ಕಂತಹ ಸಂಗತಿ ಕೆಡಿಸುವುದಿಲ್ಲ, ಒಳಗಿನಿಂದ ಬರ್ತಕ್ಕಂಥ ಸಂಗತಿ ಆತನನ್ನ
ಕೆಡಿಸುವಂತದ್ದಾಗಿದೆ ಎಂಬುದಾಗಿ ಆತನು ತಿಳಿಸ್ತಾನೆ. And then we read that by that saying, he was telling everything God created is good. ಆ ಒಂದು ಸಂಗತಿಯನ್ನ ತಿಳಿಸುವುದರ ಮೂಲಕವಾಗಿ ದೇವರು ಸೃಷ್ಟಿಸಿದಂತ ಎಲ್ಲಾ ಸಂಗತಿಗಳು ಅದು ಒಳ್ಳೆಯದಾಗಿತ್ತು ಎಂಬುದಾಗಿರತಕ್ಕಂಥ ಸಂಗತಿಯನ್ನು ಸಹ ಆತನು ತಿಳಿಸ್ತಾನೆ. So in the New Testament church or Christianity today, there are people who tell, don't eat this, don't touch that, don't, all these are taking us back to the legal system of the Old Testament, the law of the Old Testament. We are set free from the law and we are under the grace. ನಾವು ಈ ಒಂದು ಧರ್ಮಶಾಸ್ತ್ರದ ಒಂದು ಅಡಿಯಿಂದ ನಾವು ಕೃಪೆಯ ಮೂಲಕವಾಗಿ ಬಿಡುಗಡೆಯನ್ನ ಹೊಂದಿ ನಾವು ಕೃಪೆಯ ಅಡಿಯಲ್ಲಿ ನಾವಿರತಕ್ಕಂಥವನ್ನವಾಗಿದ್ದೇವೆ. ಆದ್ರೂ ಸಹ ಇತ್ತೀಚಿನ ದಿವಸಗಳಲ್ಲಿ ಅನೇಕರು ಈ ಒಂದು ಹಳೆ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಕ್ರಮಾನುಸಾರವಾದಂತಹ ಸಂಗತಿಗಳನ್ನ ಅದನ್ನ ತಿನ್ನಬಾರದು, ಇದನ್ನ ಮುಟ್ಟಬಾರದು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಇನ್ನೂ ಸಹ ಅವರು ಪರಿಪಾಲಿಸ್ತಕ್ಕಂಥವರಾಗಿದ್ದಾರೆ. Now this doesn't mean that you should eat unhealthy food, too much fat, okay, too much of that. We have common sense what we should eat. We know what is good for our health. If you eat anything, you may have health problem, but it has nothing to do with your spiritual life. ಈ ಒಂದು ಆಹಾರ ಪದ್ಧತಿಗಳ ಅದರ ಸೇವನೆಯ ಮೂಲಕವಾಗಿ ಈ ಒಂದು ಆತ್ಮೀಕವಾದಂತ ಕೊರತೆಗಳು ಬರ್ತಕ್ಕಂಥದ್ದಲ್ಲ. ಆದ್ರೆ ನಾವು ಎಂತ ಆಹಾರವನ್ನ ನಾವು ಸೇವನೆ ಮಾಡಬೇಕು, ನಾವು ನಮ್ಮ ಇವತ್ತು ಹೆಚ್ಚು ಪೌಷ್ಟಿಕವಾದಂತ ಆಹಾರವನ್ನ ನಾವು ಸೇವಿಸ್ತಕ್ಕಂಥದ್ದಾಗಿದ್ರೆ ನಮ್ಮ ಆರೋಗ್ಯಗಳು ಏರುಪೇರು ಆಗ್ತಕ್ಕಂಥದ್ದಾಗಿರ್ತಕ್ಕಂಥದ್ದಾಗಿದೆ. ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಪರಿಜ್ಞಾನದ ಮೂಲಕವಾಗಿ ಆಹಾರ ಸೇವನೆಯನ್ನ ಮಾಡತಕ್ಕಂಥವರಾಗಿರಬೇಕಷ್ಟೇ. Okay, so the cult and false teachers will take our freedom away and put us under bondage. So Paul is telling, don't listen to that. This is the doctrine of demons. ಈ ಸುಳ್ಳು ಬೋಧಕರು ಈ ಒಂದು ಸಂಗತಿಯ ಕುರಿತಾಗಿ ಬಹಳ ಈ ರೀತಿಯಾದಂತ ಬೋಧನೆಯನ್ನ ಅವರು ತೆಗೆದುಕೊಂಡು ದೇವರ ವಾಕ್ಯದ ತಿಳಿಸುವಂತಹದಕ್ಕೆ ವಿರುದ್ಧವಾದಂತ ಸಂಗತಿಯನ್ನ ಅವರು ಮಾಡುವಂತವರಾಗಿದ್ದಾರೆ. Okay, now we will look at the next passage from verse 6 onwards. ನಾವು ಈಗ ಈ ದಿವಸದ ಭಾಗವಾಗಿ 4ನೇ ಅಧ್ಯಾಯ 6ನೇ ವಚನದಿಂದ ನಾವು ನೋಡ್ತಕ್ಕಂಥವರಾಗಿರೋಣ. Let us read from 6 to 10, brother. Can we read it? ನಾವು 6ನೇ ವಚನದಿಂದ 10ನೇ ವಚನದವರೆಗೆ ನಾವು ಓದಿಕೊಳ್ತಕ್ಕಂಥವರಾಗಿರೋಣ. ಮೊದಲನೇ ತಿಮೋತಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಿಂದ 10ನೇ ವಚನದವರೆಗೆ. ಈ ಸಂಗತಿಗಳನ್ನ ಸಹೋದರರಿಗೆ ತಿಳಿಸಿದರೆ ನೀನು ಅನುಸರಿಸುವ ಕ್ರಿಸ್ತ ನಂಬಿಕೆಯ ಮತ್ತು ಸುಬೋಧನೆಯ ವಾಕ್ಯಗಳಲ್ಲಿ ಅಭ್ಯಾಸ ಹೊಂದುವವನಾಗಿ ಕ್ರಿಸ್ತ ಯೇಸುವಿನ ಒಳ್ಳೆ ಸೇವಕನಾಗಿರುವೆ. ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನ ತಳ್ಳಿಬಿಟ್ಟು ನೀನು ದೇವಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೋ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದದ್ದು. ಅದಕ್ಕೆ ಇಹಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ಈ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ. ಯಾಕಂದ್ರೆ ಎಲ್ಲಾ ಮನುಷ್ಯರಿಗೂ ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆಯನ್ನಿಟ್ಟುಕೊಂಡಿದ್ದೇವೆ. Okay, may the Lord add his blessing to the passage we read. ನಾವು ಓದಿದಂತ ವಾಕ್ಯಕ್ಕೆ ಆತನು ತಾನೇ ತನ್ನ ಆಶೀರ್ವಾದವನ್ನು ಆತನು ಕೂಡಿಸ್ತಕ್ಕಂಥವನಾಗಿರಲಿ. Now Paul is reminding Timothy about his responsibilities as a good minister of Christ. ಇಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಕುರಿತಾಗಿ ಒಳ್ಳೆಯ ಸೇವಕನಾಗಿರಬೇಕು ಎಂಬುದಾಗಿರತಕ್ಕಂಥ ಸಂಗತಿಯನ್ನು ಆತನು ಜ್ಞಾಪಿಸುವಂತವನಾಗಿದ್ದಾನೆ. In English, minister of Christ, ಒಳ್ಳೆಯ ಸೇವಕನು, ಸೇವಕ. In denomination, a minister is taken in a different way. ಈ ಒಂದು ಪಂಗಡಗಳ ಒಂದು ಸಭೆಗಳಲ್ಲಿ ಈ ಒಂದು ಸೇವಕ ಎಂಬುದಾಗಿರ್ತ ಅಥವಾ ಸೇವೆಯ ಕುರಿತಾಗಿರ್ತಕ್ಕಂಥದ್ದನ್ನ ಬೇರೆ ರೀತಿಯಾದಂತಹ ರೀತಿಯಲ್ಲಿ ಅವರು ತೆಗೆದುಕೊಂಡಿದ್ದಾರೆ. If you talk about a minister in the denomination, ಈ ಒಂದು ಪಂಗಡಗಳ ಸಭೆಯಲ್ಲಿ ಈ ಒಂದು ಸೇವಕರ ಕುರಿತಾಗಿ ನೀವು ಪರಿಗಣಿಸುವುದಾದ್ರೆ, especially the English word minister, ಈ ಒಂದು ಆಂಗ್ಲ ಭಾಷೆಯ ಮಿನಿಸ್ಟರ್ ಎಂಬುದಾಗಿರತಕ್ಕಂಥ ಪದ, it is a person with a different dress. ಈ ಒಂದು ಬೇರೆ ಏನೋ ಒಂದು ಅಂಗಿ ಧಾರಣೆ. Before their name there is title like Reverend, Holy, Father, like that.
ಈ ಒಂದು ಅವರ ಹೆಸರಿಗಿಂತ ಮುಂಚಿತವಾಗಿ ರೆವರೆಂಡು, ಹೋಲಿ, ಇನ್ನು ಅನೇಕ ರೀತಿಯಾದಂತಹ ಒಂದು ಹೆಸರುಗಳು ಅದು ತಗಲಿಕೊಂಡಿರ್ತದೆ. They are highly respected by the people. ಜನರಿಂದ ಬಹಳ ಅತ್ಯುನ್ನತವಾದಂತ ಮರ್ಯಾದೆಗೆ ಅವರು ಪಾತ್ರರಾಗ್ತಾರೆ. It has become a position today. ಈ ದಿವಸ ಒಂದು ಸ್ಥಾನವಾಗಿ ಅದು ಆಗಿರ್ತಕ್ಕಂಥದ್ದಾಗಿದೆ. But in the Bible, a minister of Christ is a servant. ಈ ಒಂದು ಮಿನಿಸ್ಟರ್ ಎಂಬುದ ಸತ್ಯವೇದದಲ್ಲಿ ತಿಳಿಸ್ತಕ್ಕ ಮಿನಿಸ್ಟರ್ ಎಂಬುದಾಗಿ ಹೇಳ್ತಕ್ಕಂಥವನು ಆತನು ಸೇವಕನು ಆತನು ಆಗಿರುತ್ತಾನೆ. You are a servant, and Jesus Christ is the example. He didn't come to be served, but he came to serve. ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಬಹಳ ದೊಡ್ಡ ಒಂದು ಉದಾಹರಣೆಯಾಗಿ ನಮ್ಗೆ ಇರ್ತಕ್ಕಂಥವನಾಗಿದ್ದಾನೆ. ಆತನು ಸೇವೆ ಮಾಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಆತನು ಬರಲಿಲ್ಲ, ಆತನು ಸೇವೆಯನ್ನ ಮಾಡುವುದಕ್ಕೋಸ್ಕರವಾಗಿ ಆತನು ಬಂದನು ಎಂಬುದಾಗಿ ನಾವು ನೋಡ್ತಕ್ಕಂಥವನಾಗಿದ್ದೇವೆ. A servant of Christ is not a title or a big position, it is one of servanthood. ಈ ಒಂದು ಸೇವಕನು ಎಂಬುದಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅದು ಒಂದು ಸ್ಥಾನಮಾನ ಗೌರವವುಳ್ಳಂತ ಒಂದು ಸಂಗತಿ ಆಗಿರದೆ, ಅದು ಆತನು ಬಹಳ ತಗ್ಗಿದವನಾಗಿ ಸೇವಾ ಮನೋಭಾವದಲ್ಲಿರ್ತಕ್ಕಂಥ ಸೇವಕನು ಆತನು ಆಗಿದ್ದಾನೆ. So now Paul is telling Timothy to exhort and pass this same warning to others in the church. ಈ ಒಂದು ಪೌಲನು ಆತನು ತಿಮೋತಿಗೆ ಆತನು ತಿಳಿಸ್ತಕ್ಕಂಥ ಸಂಗತಿ ಏನಂದ್ರೆ, ಈ ಒಂದು ಸಂಗತಿಗಳನ್ನ ನೀನು ಸಭೆಗೆ ನೀನು ತಿಳಿಸುವಂತವ್ ನೀನಾಗಿರು ಎಂಬುದಾಗಿ ಆತನು ತಿಳಿಸ್ತಾನೆ. And then he says that you should be trained in the words of faith. ನೀನು ಆ ಒಂದು ನಂಬಿಕೆ ಮತ್ತು ಸುಬೋಧನೆಗಳ ವಾಕ್ಯದಲ್ಲಿ ನೀನು ಅಭ್ಯಾಸ ಹೊಂದುವವನಾಗಿ ಎಂಬುದಾಗಿ ತಿಳಿಸ್ತಾನೆ. Now, one of the works of a good minister of Jesus Christ, he is a faithful conduit. Conduit means a channel, like a pipe, is a channel through which the truth is transferred to others. ಈ ಒಂದು ಸೇವಕನ ಮುಖ್ಯವಾದಂತಹ ಒಂದು ಸಂಗತಿ ಏನು ಅಥವಾ ಸೇವೆ ಏನು ಎಂಬುದಾಗಿ ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಸತ್ಯವನ್ನ ಆತನು ತಿಳಿಸುವಂತ ಒಂದು ಚಾನಲ್ ಆಗಿ ಅಥವಾ ಸಾಧನವಾಗಿ ಇರತಕ್ಕಂಥವನು ಆತನು ಆಗಿರಬೇಕು. Now you can see that in 2 Timothy chapter 2 verse 2. ಆ ಒಂದು ಸಂಗತಿಯನ್ನ 2ನೇ ತಿಮೋತಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ಆ ಒಂದು ಸಂಗತಿಯನ್ನ ನಾವು ನೋಡ್ತೇವೆ. Paul is telling Timothy there to pass it on to faithful men and who is able to pass it on to others. ನೀನು ಈ ಒಂದು ನಂಬಿಗಸ್ತ ಮನುಷ್ಯರಿಗೆ ನೀನು ಒಪ್ಪಿಸಿಕೊಡು ಎಂಬುದಾಗಿ ಆತನು ಅದನ್ನೇ ಆ ಒಂದು ಸಂಗತಿಯನ್ನ ನಾವು ಒಪ್ಪಿಸಿಕೊಡುವರಾಗಿರಬೇಕೆಂಬುದಾಗಿ ತಿಳಿಸ್ತಾನೆ. He said, what you heard from me, from other witnesses, you commit that to faithful men who will be, read that verse, brother, 1 and 2. ನಾವು ಒಂದು 2ನೇ ತಿಮೋತಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ನಾವು ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. So if you really analyze that, there are 4 generations there. ಇಲ್ಲಿ ನೀವು ಅದನ್ನ ಸರಿಯಾಗಿ ನೀವು ಗುರುತಿಸಿ ನೋಡ್ತಕ್ಕಂಥದ್ದಾಗಿದ್ರೆ 4 ರೀತಿಯಾದಂತ ಪೀಳಿಗೆ ನೋಡ್ತೇವೆ. See, what you heard from me, ನನ್ನಿಂದ ನೀನು ಏನು ಕೇಳಿದ್ದೀಯೋ you pass it on, ನೀನು ಅದನ್ನ ನೀನು ರವಾನಿಸು. and to faithful men, ನಂಬಿಗಸ್ತ ಮನುಷ್ಯರಿಗೆ, and they will teach to others. ಅವರು ಇತರರಿಗೆ ಬೋಧಿಸ ಶಕ್ತರಾಗುವುದಕ್ಕೆ. So you see that it's the truth has to be passed on from generation to generation. ಆ ಸಂತತಿಗೆ ನಂತರವಾದಂತ ಸಂತತಿಗೆ ಆ ಒಂದು ಸಂಗತಿ ಸತ್ಯವು ಅದು ರವಾನಿಸಲ್ಪಡ್ತಕ್ಕಂಥದ್ದಾಗಿರಬೇಕು. We are not to be like the Dead Sea. You know why the Dead Sea is called Dead Sea? ಈ ಒಂದು ಡೆಡ್ ಸಿ ಎಂಬುದಾಗಿ ಸತ್ತ ಸಮುದ್ರ ಎಂಬುದಾಗಿ ಇರತಕ್ಕಂಥದ್ದನ್ನ ಯಾಕೆ ಸತ್ತ ಸಮುದ್ರ ಎಂಬುದಾಗಿ ಕರೀತಾರೆ ನಿಮ್ಗೆ ಗೊತ್ತುಂಟು? Because river Jordan comes and ends in Dead Sea, there is no outlet. ಈ ಒಂದು ಯೋರ್ದಾನ್ ಹೊಳೆಯು ಆ ಒಂದು ಡೆಡ್ ಸಿ ಸತ್ತ ಸಮುದ್ರಕ್ಕೆ ಬಂದು ಸೇರುವಾಗ ಅಲ್ಲಿಂದ ಮುಂದಕ್ಕೆ ಹರಿಯುವಂತ ಒಂದು ಸಂಗತಿ ಇಲ್ಲ, ಅಲ್ಲಿಗೆ ಅದು ಕೊನೆಗೊಳ್ತಕ್ಕಂಥದ್ದಾಗಿದೆ. ಅದಕ್ಕೆ ಅದು ಸತ್ತ ಸಮುದ್ರ ಎಂಬುದಾಗಿ ಕರೆಯಲ್ಪಡ್ತದೆ. There is no fish or anything living there.
ಅಲ್ಲಿ ಯಾವ ಒಂದು ಮೀನುಗಳು ಸಹ ಅಲ್ಲಿ ಜೀವಿಸುವುದಿಲ್ಲ. And it is only chemicals are there in that water. ಆ ಒಂದು ನೀರಿನಲ್ಲಿ ಅನೇಕ ರಾಸಾಯನಿಕವಾದಂತಹ ಪದಾರ್ಥಗಳು ಇರತಕ್ಕಂಥದ್ದಾಗಿದೆ ಅಷ್ಟೇ. We are not supposed to be like Dead Sea. We are like to be river. We are channels through which this truth should be transferred to the next generation. It's like a relay race. ಈ ಒಂದು ಸತ್ಯಗಳನ್ನ ನಾವು ತಿಳಿಸುವಂತವರು ಅಥವಾ ನಾವು ರವಾನಿಸುವಂತ ಕಾಲುವೆಗಳಾಗಿ ನಾವು ಇರ್ತಕ್ಕಂಥವ್ರು ನಾವು ಆಗಿರಬೇಕು. ನಾವು ಈ ಒಂದು ಸಪ್ತ ಸಮುದ್ರದ ಹಾಗೆ ಅಲ್ಲೇ ನಿಂತವರು ನಾವು ಆಗಿರ್ತಕ್ಕಂಥವ್ರು ಆಗಿರಬಾರದು. And so he's telling that you faithfully teach this, warn this about this false teaching to others who are faithful to pass it on to others. ನೀನು ಈ ಒಂದು ಸಂಗತಿಗಳನ್ನ ನಂಬಿಗಸ್ತರಾದಂತ ಈ ಒಂದು ನಂಬಿಗಸ್ತರಾದಂತ ಮನುಷ್ಯರಿಗೆ ನೀನು ಅದನ್ನ ರವಾನಿಸು ಎಂಬುದಾಗಿ ಆತನು ತಿಳಿಸ್ತಾನೆ. And then he says to Timothy, you should be nourished in the word of God and be exercised in the word of God. ದೇವರ ವಾಕ್ಯದಲ್ಲಿ ನೀನು ಬಲ ಹೊಂದಿದವನು ನೀನಾಗು ಎಂಬುದಾಗಿ. Then he said you should be exercising. ನೀನು ಅದನ್ನ ಅಭ್ಯಾಸ ಮಾಡ್ತಕ್ಕಂಥವ್ ನೀನಾಗಿರಬೇಕು. See, the word of God is food. ದೇವರ ವಾಕ್ಯ ಅದು ಆಹಾರವಾಗಿರ್ತಕ್ಕಂಥದ್ದಾಗಿದೆ. 1 Peter 2:2 says, for a new believer, the word of God is pure milk. ನಾವು ಮೊದಲನೇ ಪೇತ್ರನು ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಒಬ್ಬ ಹೊಸ ವಿಶ್ವಾಸಿಗೆ ದೇವರ ವಾಕ್ಯ ಒಂದು ಪಾರಮಾರ್ಥಿಕವಾದಂತಹ ಹಾಲಾಗಿ ಅದು ಇರತಕ್ಕಂಥದ್ದಾಗಿದೆ. ಶುದ್ಧ ಹಾಲು. ಶುದ್ಧ ಹಾಲು. So for a new believer, he may not know the deep truth of the word of God, but he know the basic truth, and it is like a milk, pure milk. ಈ ಒಂದು ಪಾರಮಾರ್ಥಿಕ ಶುದ್ಧ ಹಾಲು ಅದು ಹೊಸ ವಿಶ್ವಾಸಿಗೆ ದೇವರ ವಾಕ್ಯವು ಅದು ಆ ರೀತಿಯಾದಂತಹ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ. So if you are a new believer, you have to drink the basic truth of the word of God like pure milk. ನೀನು ಹೊಸ ವಿಶ್ವಾಸಿ ಆಗಿದ್ರೆ ನೀನು ಕೂಸಿನ ಹಾಗೆ ನೀನಿದ್ದುಕೊಂಡು ದೇವರ ವಾಕ್ಯವನ್ನ ನೀನು ಶುದ್ಧ ಹಾಲಿನ ಪ್ರಕಾರವಾಗಿ ನೀನು ದೇವರ ವಾಕ್ಯವನ್ನ ಕುಡಿತಕ್ಕಂಥವನು ನೀನಾಗಿರಬೇಕು. But as we grow spiritually, you should not be satisfied just with the milk. You should long for the solid food. We can read that in 1 Corinthians chapter 3 verse 2. ನೀನು ಕಾಲಕ್ರಮೇಣವಾಗಿ ಬೆಳೆದು ಬಂದ ನಂತರವಾಗಿ ನೀನು ಅದೇ ಹಾಲನ್ನ ನೀನು ಬಯಸ್ತಕ್ಕಂಥವು ನೀನಾಗಿರಬಾರದು. ನೀನು ಗಟ್ಟಿ ಆಹಾರವನ್ನ ಸೇವನೆ ಮಾಡ್ತಕ್ಕಂಥವು ನೀನಾಗಿರಬೇಕು. ಆ ಒಂದು ಸಂಗತಿಯನ್ನ ನಾವು 1 Corinthians 3 verse 2 we can read that. ನಾವು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಅದನ್ನ ನಾವು ನೋಡ್ತೇವೆ. ನಿಮಗೆ ಹಾಲು ಕುಡಿಸಿದನು, ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ. ಈಗಲಾದರೂ ಶಕ್ತಿ ಇಲ್ಲ, ಯಾಕಂದ್ರೆ ಇನ್ನೂ ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದೀರಿ. Yeah, there were believers in Corinthian church. They are been believers for a long time, but they're still drinking only milk. They cannot digest solid food. ಕೊರಿಂಥ ಸಭೆಯಲ್ಲಿ ಅವರು ವಿಶ್ವಾಸತನಕ್ಕೆ ಬಂದು ಅನೇಕ ದಿವಸಗಳಾಗಿದ್ದರೂ ಸಹ ಅಲ್ಲಿರ್ತಕ್ಕಂಥ ವಿಶ್ವಾಸಿಗಳು ಇನ್ನೂ ಸಹ ಆ ಒಂದು ಹಾಲನ್ನ ಬಯಸುವಂತವರವರಾಗಿದ್ರು. ಅವರು ಅನ್ನ ತಿನ್ನುವಂತ ಒಂದು ಸ್ಥಿತಿಗೆ, ಗಟ್ಟಿಯಾದಂತ ಆಹಾರವನ್ನ ತಿನ್ನುವಂತ ಸ್ಥಿತಿಗೆ ಅವರು ಬಂದಿರಲಿಲ್ಲ. The same thing the writer to Hebrews tell in Hebrews chapter 5 verse 12 and 14. ಅದೇ ಸಂಗತಿಯನ್ನ ಇಬ್ರಿಗೆ ಬರೆದ ಗ್ರಂಥಕರ್ತನು ಆತನು ತಿಳಿಸುವಂತಹ ಒಂದು ಸಂಗತಿ ನಾವು ನೋಡ್ತೇವೆ. 5ನೇ ಅಧ್ಯಾಯ verse 12 and 14. 12ನೇ ವಚನದಿಂದ 14ನೇ ವಚನದವರೆಗೆ, ಕಾಲವನ್ನ ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರು. ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನ ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನ ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನ ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನ ತಿಳಿದವರಿಗೋಸ್ಕರವಾಗಿದೆ. Yeah, so the writer to Hebrews is telling, by this time you should have been teachers, but still you are only you can only handle the basic truth of the word of God. ಇಷ್ಟರಲ್ಲಿ ನೀವು ಬೋಧಕರಾಗಿರಬೇಕು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ
ಇಬ್ರಿಯರಿಗೆ ಬರೆದ ಗ್ರಂಥಕರ್ತನು ಆತನು ತಿಳಿಸುವಂತವನಾಗಿದ್ದಾನೆ. ಇನ್ನೂ ಸಹ ನೀವು ಕೂಸಿನಂತಿದ್ದು ನೀವು ಇನ್ನೂ ಸಹ ಆ ಒಂದು ಗಟ್ಟಿಯಾದಂತಹ ಆಹಾರವನ್ನು ತಿಂತಕರು ಅಲ್ಲ ಎಂಬುದಾಗಿ ಆತನು ತಿಳಿಸ್ತಾನೆ. Brothers and sisters, how long we've been believers? ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಾವು ಎಷ್ಟು ಕಾಲದಿಂದ ನಾವು ವಿಶ್ವಾಸಿಗಳು ನಾವಾಗಿದ್ದೇವೆ? How much have we matured in the word of God? ದೇವರ ವಾಕ್ಯದಲ್ಲಿ ಎಷ್ಟು ಪರಿಪಕ್ವತೆಯನ್ನು ನಾವು ಹೊಂದಿರತಕ್ಕಂಥವ್ರು ನಾವಾಗಿದ್ದೇವೆ? If we are still babes, we should see where things went wrong, and we should earnestly long for the pure milk. And as you keep doing that, you will be able to digest even greater truths of the word of God. ಎಲ್ಲಿ ನಾವು ತಪ್ಪಿ ಹೋಗಿರ್ತಕ್ಕಂಥವ್ರು ನಾವಾಗಿದ್ದೇವೆ, ಯಾತಕ್ಕೋಸ್ಕರವಾಗಿ ಇನ್ನು ಹಾಲನ್ನೇ ನಾವು ಬಯಸ್ತಕ್ಕಂಥವ್ರು ನಾವಾಗಿದ್ದೇವೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ಅರ್ಥ ಮಾಡಿಕೊಂಡು ಆ ಶುದ್ಧವಾದಂತ ಪಾರಮಾರ್ಥಿಕವಾದಂತ ಹಾಲಿನೊಂದಿಗೆ ಈ ಒಂದು ಪರಿಪಕ್ವತೆಗೆ ನಡೆಸುವುದರ ಮೂಲಕವಾಗಿ ಅದರಿಂದ ಪ್ರಾರಂಭವಾಗ್ತಕ್ಕಂಥದ್ದಾಗಿರಬೇಕು. So here Paul is telling Timothy in 1 Timothy 4:6 that you will be trained in the words of the faith. ಇಲ್ಲಿ ಮೊದಲನೇ ತಿಮೋತಿಗೆ ಬರೆದ ಪತ್ರಿಕೆ 4ನೇ 6ನೇ ವಚನದಲ್ಲಿ ಪೌಲನು ಅದನ್ನು ತಿಮೋತಿಗೆ ತಿಳಿಸತಕ್ಕಂಥ ಸಂಗತಿ ಏನಂತಂದ್ರೆ, ಕ್ರಿಸ್ತ ನಂಬಿಕೆ ಮತ್ತು ಸುಬೋಧನೆಯ ವಾಕ್ಯಗಳ ಅಭ್ಯಾಸ ಹೊಂದುವವನಾಗಿ ಇರ್ತಕ್ಕಂಥವನಾಗಿರಬೇಕೆಂಬುದಾಗಿ ತಿಳಿಸ್ತಾನೆ. There the abhyasa means you are nourished in the word of God. ಈ ಒಂದು ಅಭ್ಯಾಸ ಎಂಬುದಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನೀನು ದೇವರ ವಾಕ್ಯದ ಮೂಲಕವಾಗಿ ಪೋಷಣೆಯನ್ನ ನೀನು ಹೊಂದತಕ್ಕನು ಆಗಿರಬೇಕು. When you say the words of faith, ಈ ಒಂದು ನಂಬಿಕೆಯ ಒಂದು ಸುಬೋಧನೆ ಎಂಬುದಾಗಿ ಹೇಳುವಾಗ faith has many meanings in the New Testament. ಈ ಒಂದು ನಂಬಿಕೆಯಲ್ಲಿ ಅನೇಕ ಅರ್ಥಗಳು ದೇವರ ವಾಕ್ಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. There's a faith that is required for salvation. ಈ ಒಂದು ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ನಂಬಿಕೆ. Then there is a just that live by faith. That is another faith. ಈ ಒಂದು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿರ್ತಕ್ಕಂಥ ಅದು ಬದುಕುವುದಕ್ಕೋಸ್ಕರವಾಗಿರ್ತಕ್ಕಂಥ ನಂಬಿಕೆ. And then in Jude verse 3, we read about the faith once delivered for the saints. Brother, I lost you there. Can you come? Jude verse 3. ಮೂರನೆಯ ವಚನದಲ್ಲಿ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆ. ನಾವು ಆ ಒಂದು ಸಂಗತಿಯನ್ನ Jude verse 3. ಯೂದನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಒಂದೇ ಸಾರಿ ನಿನಗೆ ತಿಳಿಸಲ್ಪಟ್ಟಿರ್ತಕ್ಕಂಥ ದೇವರ ವಾಕ್ಯ ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂಥದ್ದಾಗಿದೆ. That is ವಾಕ್ಯದಲ್ಲ, ಒಂದೇ ಸಾರಿ ಒಪ್ಪಿಸಿಕೊಟ್ಟ ನಂಬಿಕೆ. There the faith means the whole teaching of the word of God. ಅಲ್ಲಿ ಹೇಳಿರ್ತಕ್ಕಂಥ ನಂಬಿಕೆಯು ದೇವರ ವಾಕ್ಯ ಸಂಪೂರ್ಣವಾದಂತ ಬೋಧನೆ ಕುರಿತಾಗಿರ್ತಕ್ಕಂಥದ್ದಾಗಿದೆ. So we should be nourished in the doctrines of the word of God. ದೇವರ ವಾಕ್ಯದ ಬೋಧನೆಯ ಆ ಒಂದು ಪೋಷಣೆಯಲ್ಲಿ ನಾವು ಬೆಳೀತಕ್ಕಂಥವ್ರು ನಾವಾಗಿರಬೇಕು. We should be exercised. You not only eat, you have to have exercise. ನೀವು ಬರೀ ಅದನ್ನ ಸೇವನೆ ಮಾಡ್ತಕ್ಕಂಥದ್ದು ಮಾತ್ರವಲ್ಲದೆ ಅದನ್ನ ಅಭ್ಯಾಸ ಮಾಡ್ತಕ್ಕಂಥವರು ನಾವಾಗಿರಬೇಕು. See, if you eat and you don't exercise, you know what will happen. ನೀವು ಬರೀ ಆಹಾರ ಸೇವನೆ ಮಾಡಿ ಸುಮ್ಮನೆ ಕೂತುಕೊಂಡು ಅದಕ್ಕೆ ಯಾವ ರೀತಿಯಾದಂತ ವ್ಯಾಯಾಮದ ಒಂದು ಚಟುವಟಿಕೆ ಇಲ್ಲದೆ ಇದ್ರೆ ಏನಾಗ್ತದೆ ಎಂಬುದಾಗಿ ನಿಮಗೆ ಗೊತ್ತುಂಟು. Just like our physical body need food and exercise, spiritually also we need to nourish in the word of God, and we should practice it as exercise. ನಾವು ದೈಹಿಕವಾಗಿ ಆಹಾರವನ್ನ ಸೇವನೆ ಮಾಡಿದ ನಂತರವಾಗಿ ಯಾವ ರೀತಿಯಾಗಿ ಈ ಒಂದು ವ್ಯಾಯಾಮದ ಒಂದು ಚಟುವಟಿಕೆಯನ್ನು ನಾವು ಮಾಡ್ತಕ್ಕಂಥವ್ರು ನಾವು ಆಗಿದ್ದೇವೋ, ಅದೇ ರೀತಿಯಾಗಿ ಆತ್ಮೀಕ ವಿಷಯದಲ್ಲಿಯೂ ಸಹ ದೇವರ ವಾಕ್ಯದ ಬೋಧನೆ ನಮಗೆ ನಾವು ತೆಗೆದುಕೊಂಡು ಅದನ್ನ ನಾವು ಆ ಕಾರ್ಯರೂಪಕ್ಕೆ ಚಟುವಟಿಕೆಗೆ ನಾವು ಒಳಪಡಿಸತಕ್ಕಂಥವ್ರು ನಾವಾಗಿರಬೇಕು. In verse 6 again he says, not only you should be nourished in the word of faith, but the doctrines that you have followed. ನಾವು ಅದೇ ಸಂಗತಿಯನ್ನ 4ನೇ 6ನೇ ವಚನದಲ್ಲಿ ನಾವು ನೋಡ್ತಕ್ಕಂತ ಅಂತಂದ್ರೆ ನೀವು ಅನುಸರಿಸಿರುವ ನಂಬಿಕೆಯ ಮತ್ತು ಸುಬೋಧನೆಯ ವಾಕ್ಯದಲ್ಲಿ. In other words, he is telling about what Paul has taught Timothy. ಪೌಲನು ತಿಮೋತಿಗೆ ಏನನ್ನ ತಿಳಿಸಿರ್ತಕ್ಕಂಥವನಾಗಿದ್ದಾನೆ,
ಎಂಬುದಾಗಿ ಆ ಒಂದು ಸಂಗತಿಯನ್ನು ಆತನು ಜ್ಞಾಪಿಸುವಂತ ನೀನು ಅನುಸರಿಸಿರುವ ಕ್ರಿಸ್ತ ನಂಬಿಕೆಯ ಮತ್ತು ಸುಬೋಧನೆಯ ವಾಕ್ಯಗಳಲ್ಲಿ. This refers to Paul's own teaching of his young disciple Timothy. ಈ ಒಂದು ಸಂಗತಿಯನ್ನ ಆ ಒಂದು ಯವನಸ್ಥ ಒಂದು ಶಿಷ್ಯನಾಗಿರತಕ್ಕಂತ ತಿಮೋತಿಗೆ ಆತನು ಬಹಳ ಸ್ಪಷ್ಟವಾಗಿ ಆತನು ತಿಳಿಸುವಂತವನಾಗಿದ್ದಾನೆ. It is always good for young believers to be mentored by an older, experienced servant or child of God. ಈ ಒಂದು ಯಾವಾಗಲೂ ಸಹ ಯವನಸ್ಥರು ಅವರು ಹಿರಿಯ ಒಂದು ನಂಬಿಕೆಯ ಸೇವೆಯಲ್ಲಿರ್ತಕ್ಕಂಥವ್ರು ಅಥವಾ ವಿಶ್ವಾಸತನದಲ್ಲಿ ಅನೇಕ ದಿವಸಗಳಿಂದ ಇರ್ತಕ್ಕಂಥವರ ಒಂದು ಅಡಿಯಲ್ಲಿ ಅವರನ್ನ ತರಬೇತುಗೊಳಿಸ್ತಕ್ಕಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದಾಗಿದೆ. Many these days that is missing among us. ಆದ್ರೆ ಈ ಬಹಳ ಒಂದು ದುಃಖಕರವಾದಂತ ಸಂಗತಿ ಏನಂದ್ರೆ ಈ ಒಂದು ಸಂಗತಿಗಳು ನಮ್ಮಲ್ಲಿ ಕಾಣದೆ ಬರತಕ್ಕಂತ ಒಂದು ಸಂಗತಿಗಳಾಗಿ ಉಂಟು. Many young people don't have any mentors. You know what mentor means? Those who develop them, train them. And such things are missing these days. ಆದ್ರೆ ಈ ಒಂದು ಸಂಗತಿಗಳು ಈ ಯವನಸ್ಥರಿಗೆ ಆ ರೀತಿಯಾದಂತ ಒಂದು ಮಾದರಿಯಾಗಿ ಮತ್ತು ಅವರಿಗೆ ಕಲಿಸ್ತಕ್ಕಂತ ಅವರನ್ನ ತರಬೇತುಗೊಳಿಸ್ತಕ್ಕಂಥವರು ಇಲ್ಲದೆ ಇರತಕ್ಕಂತ ಸ್ಥಿತಿಯಾಗಿ ಉಂಟು. We Brethren Assembly has mostly become a breaking your bread assembly, Sunday morning Christians. ಈ ಒಂದು ಸಹೋದರ ಸಭೆಗಳು ಇತ್ತೀಚಿನ ದಿವಸಗಳಲ್ಲಿ ಬೆಳಿಗ್ಗೆ ರೊಟ್ಟಿ ಮುರಿತಕ್ಕಂತ ವಿಶ್ವಾಸಿಗಳಾಗಿ ನಾವು ಇರತಕ್ಕಂಥವು ನಾವಾಗಿ ಹೋಗಿದ್ದೇವೆ. You will not be growing in the word if you only come to break bread and go. ನೀವು ಬರೀ ರೊಟ್ಟಿ ಬರುವುದಕ್ಕೋಸ್ಕರವಾಗಿ ಬಂದು ಹೋದ್ರೆ ದೇವರ ವಾಕ್ಯದಲ್ಲಿ ನಿಮ್ಮ ಬೆಳವಣಿಗೆ ಕಾಣುವುದೇ ಇಲ್ಲ. That is why every assembly should have solid Bible teaching, systematic teaching where the believers can be nourished and exercised. ಈ ಒಂದು ವಿಶ್ವಾಸಿಗಳು ಎಲ್ಲಿ ಅವರು ಅಭ್ಯಾಸವನ್ನ ಹೊಂದಿ ಮತ್ತು ಈ ಒಂದು ಪೌಷ್ಟಿಕಾಂಶವಾದಂತ ಆತ್ಮಿಕ ಆಹಾರವನ್ನ ತಿಳಿಯುವುದಕ್ಕೋಸ್ಕರವಾಗಿ ಪ್ರತಿಯೊಂದು ಸ್ಥಳೀಯ ಸಭೆಗಳು ದೇವರ ವಾಕ್ಯದ ಅಧ್ಯಯನ ಕ್ರಮಬದ್ಧವಾದಂತಹ ಒಂದು ಬೋಧನೆಯ ಒಂದು ಕ್ರಮ ಅಲ್ಲಿ ಇರತಕ್ಕಂಥದ್ದಾಗಿರಬೇಕು. Breaking your bread and worship is important. I am not underestimating it, but equal same emphasis should be given to the study of the word of God. ನಾನು ರೊಟ್ಟಿ ಮುರಿಯುವ ಆ ಒಂದು ಸಂಗತಿ ಅದು ಆರಾಧನೆಯ ಸಂಗತಿ ಅದನ್ನ ನಾನು ಕೆಳಗಡೆ ನಾನು ಹಾಕಿ ಇದನ್ನ ನಾನು ಮುಂದೆ ನಾನು ತಿಳಿಸ್ತಾ ಇಲ್ಲ. ಆದ್ರೆ ಅದು ಬಹಳ ಪ್ರಾಮುಖ್ಯವಾಗಿ ಅದೇ ಸಮಾನುಗುಣವಾಗಿ ದೇವರ ವಾಕ್ಯದ ಅಧ್ಯಯನ ಮತ್ತು ಬೋಧನೆಯೂ ಸಹ ಅಷ್ಟೇ ಪ್ರಾಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. Same importance should be given to our assembly prayer life. ಅದೇ ಒಂದು ಬಹಳ ಪ್ರಾಮುಖ್ಯತೆಯನ್ನ ನಮ್ಮ ಒಂದು ಪ್ರಾರ್ಥನೆಯ ಸಭೆಯ ಒಂದು ಪ್ರಾರ್ಥನೆಗೂ ಸಹ ನಾವು ಕೊಡ್ತಕ್ಕಂಥವನ್ನಾಗಿರಬೇಕು. So Paul personally mentored Timothy, and that's why he's telling what you have learned. ಅದಕ್ಕೋಸ್ಕರವಾಗಿ ಪೌಲನು ಆತನು ತಿಮೋತಿಗೆ ಆತನು ತಿಳಿಸ್ತಕ್ಕಂಥದ್ದು ಏನಂದ್ರೆ ನೀನು ಅಭ್ಯಾಸಿಸಿರ್ತಕ್ಕಂತ ಒಂದು ಸಂಗತಿಗಳನ್ನ ಕಲಿತಿರತಕ್ಕಂತ ಸಂಗತಿಗಳನ್ನ ಎಂಬುದಾಗಿ ಆತ ತಿಳಿಸ್ತಾನೆ. I cannot pass it on to another one if I am not learned that. ನಾನು ಅದನ್ನ ಕಲಿದೇ ಹೋದ್ರೆ ನಾನು ಇತರರಿಗೆ ರವಾನಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. In the Old Testament, you see Moses trained Joshua, Elijah trained Elisha. In the New Testament, we see Paul trained Timothy. ನಾವು ಈ ಒಂದು ಸಂಗತಿಯನ್ನ ಮೋಶೆಯು ಆತನು ಕಂಬ್ಯಾಕ್ ಅಗೇನ್ ಬ್ರದರ್ ಮೋಶೆ ಆತನು ಯೆಹೋಶುವನನ್ನ ಆತನು ತರಬೇತುಗೊಳಿಸಿದನು. ಎಲಿಯನು ಆತನು ಎಲೀಷನನ್ನ ಆತನು ತರಬೇತುಗೊಳಿಸಿದನು. ಹೊಸ ಒಡಂಬಡಿಕೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಪೌಲನು ಆತನು ತಿಮೋತಿಯನನ್ನ ಆತನು ತರಬೇತುಗೊಳಿಸಿದಂತ ಸಂಗತಿಯನ್ನ ನಾವು ನೋಡ್ತೇವೆ. That is needed in our local assemblies. ಈ ಒಂದು ಸಂಗತಿ ಸ್ಥಳೀಯ ಸಭೆಯಲ್ಲಿ ಬೇಕಾಗಿರತಕ್ಕಂಥದ್ದಾಗಿದೆ. So here in verse 6 and 7, he's telling, be nourished in the word of God, but also be exercised in the word of God. ನಾವು ಈ ಒಂದು ಸಂಗತಿಗಳನ್ನ 6ನೇ ಮತ್ತು 7ನೇ ವಚನದಲ್ಲಿ ನಾವು ದೇವರ ವಾಕ್ಯದಿಂದ ಪೋಷಣೆಗೆ ಒಳಗಾಗಿ ಆ ಒಂದು ಸಂಗತಿಗಳನ್ನ ನಾವು ಅಭ್ಯಾಸಿಸ್ತಕ್ಕಂಥವ್ರನ್ನು ಆಗಿರಬೇಕು ಅಥವಾ ಚಟುವಟಿಕೆಗೊಳಿಸ್ತಕ್ಕಂಥವರಾಗಿರಬೇಕು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಪೌಲನು ಆತನು ತಿಳಿಸ್ತಾನೆ. If you only eat and don't exercise, you will have lot of issues. ಬರೀ ನೀವು ತಿಂದು ಯಾವ ಒಂದು ವ್ಯಾಯಾಮದ ಒಂದು ಚಟುವಟಿಕೆ ಇಲ್ಲದೆ ಇದ್ರೆ ಅನೇಕ ಸಂಗತಿಗಳು ನಿಮ್ಮ ದೇಹದಲ್ಲಿ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗಿದೆ. Reading and studying God's word.
ಓದುವಂತಹದ್ದು, ದೇವರ ವಾಕ್ಯವನ್ನು ಅಭ್ಯಾಸ ಮಾಡ್ತಕ್ಕಂತಹದ್ದು, and a prayer life, ಪ್ರಾರ್ಥನಾ ಜೀವಿತ, a meditation life, ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಕ್ಕಂತಹದ್ದು, equally important is witnessing to others. ಈ ಒಂದು ಇತರರಿಗೆ ಸಾಕ್ಷಿಗಳಾಗಿರುವಂತಹ ಒಂದು ರೀತಿಯಲ್ಲಿ ಇದು ಅದೇ ರೀತಿಯಲ್ಲಿ ಬಹಳ ಪ್ರಾಮುಖ್ಯವಾಗಿರತಕ್ಕಂಥ ಸಂಗತಿಗಳಾಗಿ ಉಂಟು. In our assemblies, we gather together, we have meetings, we have fellowship, but very little outreach. ಆದ್ರೆ ನಾವು ಈ ಒಂದು ಅನ್ಯೋನ್ಯತೆಗೋಸ್ಕರವಾಗಿ ನಾವು ಸೇರ್ತೇವೆ, ಅನೇಕ ಕೂಟಗಳಲ್ಲಿ ನಮ್ಮ ಸಭೆಗಳಲ್ಲಿ ಉಂಟು. ಆದ್ರೆ ಈ ಒಂದು ಸುವಾರ್ಥ ಸೇವೆ, ಹೊರ ಸುವಾರ್ಥ ಸೇವೆಯಲ್ಲಿ ಬಹಳ ಬಹಳ ಕಡಿಮೆಯ ಭಾಗದಲ್ಲಿ ನಾವಿದ್ದೇವೆ. So as much as we come together to fellowship and edify, there should be a channel to reach out to others. ನಾವು ಈ ಒಂದು ಭಕ್ತಿ ವೃದ್ಧಿಗೋಸ್ಕರವಾಗಿ, ನಾವು ಭಕ್ತಿ ಸಂಜೀವನಕ್ಕೋಸ್ಕರವಾಗಿ ಹೇಗೆ ನಾವು ಸಭೆಯಾಗಿ ಕೂಡಿ ಬರ್ತೇವೋ ಆ ಒಂದು ಸಂಗತಿಗಳನ್ನ ಇತರರಿಗೆ ತಿಳಿಸುವುದಕ್ಕೆ ನಾವು ಕಾಲುವೆಗಳಾಗಿ ನಾವಿರ್ತಕ್ಕಂಥವನ್ನಾಗಿರಬೇಕು. Okay, let's move on. In verse 7, Paul is telling to do this, you should avoid certain things. ಈ ಒಂದು ಸಂಗತಿಯನ್ನ ಮಾಡಬೇಕಾದ್ರೆ ಕೆಲವು ಸಂಗತಿಗಳನ್ನ ನೀನು ತಡೆಯಬೇಕು ಎಂಬುದಾಗಿ 7ನೇ ವಚನದಲ್ಲಿ ಆತನು ತಿಳಿಸ್ತಾನೆ. Have nothing to do with godless myth and old wives' tales. ಪ್ರಾಪಂಚ ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನ ತಳ್ಳಿಬಿಟ್ಟು. So when you wanted to observe the truth, leave what is godless and worthless. ನೀನು ಭಕ್ತಿ ಪರವಾಗಿ ನೀನು ಇರಬೇಕಾದ್ರೆ ಯಾವುದು ಆ ಒಂದು ಪ್ರಾಪಂಚಿಕವಾದಂತ ಸಂಗತಿಗಳು, ಯಾವ ಒಂದು ಮೌಲ್ಯತೆ ಇಲ್ಲದೆ ಇರತಕ್ಕಂಥ ಸಂಗತಿಗಳನ್ನ ಬಿಡುವಂತವನಾಗಿರಬೇಕು ಎಂಬುದಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. Then he says, rather train yourself for godliness. ಅದನ್ನ ಬಿಟ್ಟು ದೇವ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. That's where the exercising part comes. ಇಲ್ಲಿ ಆ ಒಂದು ವ್ಯಾಯಾಮದ ಚಟುವಟಿಕೆ ಬರ್ತಕ್ಕಂಥದ್ದಾಗಿದೆ. Then he talks something very important in verse 8. 8ನೇ ವಚನದಲ್ಲಿ ಬಹಳ ಪ್ರಾಮುಖ್ಯವಾದಂತ ಸಂಗತಿಯನ್ನ ಆತನು ತಿಳಿಸ್ತಾನೆ. So he's comparing to an athlete who does physical exercise. ಈ ಒಂದು ಓಟಗಾರನು ಆತನು ದೈಹಿಕವಾದಂತ ಸಾಧನೆಯನ್ನ ಮಾಡತಕ್ಕಂತ ಸಂಗತಿಯನ್ನು ಆತನು ಜ್ಞಾಪಿಸ್ತಾನೆ. Verse 7 and says, train yourself for godliness. ಇಲ್ಲಿ 7ನೇ ವಚನದಲ್ಲಿ ನೀನು ದೇವ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ ಎಂಬುದಾಗಿ ತಿಳಿಸ್ತಾನೆ. That word train, ಇದು ಸಾಧನೆ, ಕನ್ನಡ ಭಾಷೆಯಲ್ಲಿ ಸಾಧನೆ ಎಂಬುದಾಗಿ ಹೇಳುವಾಗ in is gymnase. That is from where gymnasium came. That English word came from this word. ಇದನ್ನೇ ಈ ಒಂದು ವ್ಯಾಯಾಮ ಮಾಡತಕ್ಕಂಥ ಕೇಂದ್ರಗಳು, ಜಿಮ್ನಾಸಿಯಂ ಎಂಬುದಾಗಿರ್ತಕ್ಕಂಥ ಸಂಗತಿಗಳು ಆ ಒಂದು ಪದದಿಂದ ಬಂದಿರತಕ್ಕಂಥ ಸಂಗತಿಗಳಾಗಿ ಉಂಟು. So Paul is telling that like an athlete you have to exercise. ನೀನು ಒಬ್ಬ ಓಟಗಾರನ ಹಾಗೆ ನೀನು ಸಾಧನೆ ಪಡಿಸಿಕೊಳ್ತಾ ದೇವನ ಸಾಧನೆ ಮಾಡಿಕೊಳ್ಳಬೇಕು. He is driving home the need for spiritual discipline. ಈ ಒಂದು ಆತ್ಮಿಕವಾದಂತ ಶಿಸ್ತುಬದ್ಧ ಕ್ರಮಕ್ಕೆ ನೀನು ಒಳಪಡ್ತಕ್ಕಂಥವನಾಗಿರಬೇಕು. And Paul uses this elsewhere in 1 Corinthians 9:24-27. ಅದನ್ನೇ ಆತನು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 24-27. Can you read that, brother? 24ನೇ ವಚನದಿಂದ 27ನೇ ವಚನದವರೆಗೆ. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದು. ಅವರಂತೆ ನೀವು ಬಿರುದನ್ನ ಪಡೆದುಕೊಳ್ಳಬೇಕೆಂತಲೇ ಓಡ್ರಿ. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ. ನಾನು ಗಾಳಿಯನ್ನ ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಇತರರನ್ನು ಹೋರಾಟಕ್ಕೆ Paul uses spiritual analogy, samya, a physical analogy, athletic analogy, that is samya, to teach spiritual exercise.
ಈ ಒಂದು ಆತ್ಮೀಕವಾದಂತ ಸಾಧನೆಯನ್ನ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಆತನು ಸಾಮ್ಯ ರೂಪವಾಗಿ ಆತನು ತೆಗೆದುಕೊಳ್ತಾನೆ. ನಂತರವಾಗಿ ಒಬ್ಬ ಓಟಗಾರನ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಆತನು ಈ ಒಂದು ವಿಷಯದಲ್ಲಿ ಆತನು ತೆಗೆದುಕೊಳ್ಳುತ್ತಾನೆ. In verse 8, he talks about the value of physical fitness. ಈ ಒಂದು ದೇಹ ಸಾಧನೆಯ ಒಂದು ಮೌಲ್ಯತೆಯ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ 8ನೇ ವಚನದಲ್ಲಿ ಆತನು ತಿಳಿಸ್ತಾನೆ. This is the only place it is used in the New Testament. ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ಈ ಒಂದು ವಾಕ್ಯ ಭಾಗದಲ್ಲಿ ಮಾತ್ರವೇ ಈ ಒಂದು ದೈಹಿಕವಾದಂತಹ ಸಾಧನೆ ಕುರಿತಾಗಿ ತಿಳಿಸ್ತದೆ. He says it has value, but it is temporal. ಅದಕ್ಕೆ ಒಂದು ಮೌಲ್ಯ, ಅದಕ್ಕೆ ಒಂದು ಬೆಲೆ ಉಂಟು, ಆದರೆ ಅದು ತಾತ್ಕಾಲಿಕವಾದಂತಹದ್ದು. In other words, it's only for a little time. ಇನ್ನೊಂದು ವಿಧದಲ್ಲಿ ಹೇಳುವಾಗ ಸ್ವಲ್ಪ ಕಾಲಕ್ಕೆ ಮಾತ್ರವೇ ಅದಿರ್ತಕ್ಕಂಥದ್ದಾಗಿದೆ. You can have a well exercised, well built body, but one day it will go to the mud. ನಿನಗೆ ದೇಹ ಸಾಧನೆ ಮಾಡಿಕೊಂಡು ಸದೃಢವಾದಂತ ದೇಹ ನಿನಗೆ ಇದ್ದರೂ ಸಹ ಒಂದು ದಿವಸ ಅದು ಮಣ್ಣಿಗೆ ಸೇರಲೇಬೇಕು. But spiritual fitness or godliness is much more valuable. ಆದ್ರೆ ಈ ಒಂದು ಆತ್ಮಿಕವಾದಂತ ಸಾಧನೆ ಮತ್ತು ಆತ್ಮಿಕವಾದಂತ ಒಂದು ದೃಢತೆ ಅದು ಬಹಳವಾದಂತ ಬೆಲೆಯುಳ್ಳಂತದ್ದು ಅದಾಗಿರತಕ್ಕಂಥದ್ದಾಗಿದೆ. It is profitable for all things. ಆ ಒಂದು ಸಂಗತಿ ಎಲ್ಲಾ ಸಂಗತಿಗಳಿಗೂ ಅದು ಲಾಭವಾಗಿರ್ತಕ್ಕಂಥದ್ದಾಗಿದೆ. So here we read it's valuable in every way. ಅದು ಪ್ರಯೋಜನವಾದ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದದ್ದು ಎಂಬುದಾಗಿ ನಾವು ಓದ್ತೇವೆ. Not only for this transient life, a short life, but the life to come. ಈ ಒಂದು ಅಲ್ಪ ಕಾಲಕ್ಕೆ ಮಾತ್ರವೇ ಅದಿರತಕ್ಕಂಥದ್ದಾಗಿರದೆ ಇದು ಇನ್ನೂ ಸಹ ಒಂದು ಮುಂದಿನ ಒಂದು ಜೀವಿತಕ್ಕೂ ಅದು ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದಾಗಿದೆ. So it is for this life and the life to come. ಈ ಒಂದು ಜೀವಿತಕ್ಕೆ ಮತ್ತು ಮುಂದೆ ಬರ್ತಕ್ಕಂಥ ಜೀವಿತಕ್ಕೂ ಅದು ಪ್ರಯೋಜನಕಾರಿಯಾಗಿ ಉಂಟು. The spiritual exercise has double benefit. ಈ ಒಂದು ಆತ್ಮಿಕವಾದಂತಹ ಒಂದು ಸಾಧನೆಯು ಅದು ಒಂದು ದ್ವಿಗುಣವಾದಂತಹ ಒಂದು ಪ್ರಯೋಜನವಾಗಿ ಉಂಟು. Ecclesiastes 3:11, Prasangi 3:11 says that God has put eternity in our heart. ನಾವು ಪ್ರಸಂಗಿ ಪುಸ್ತಕದಲ್ಲಿ ನಾವು ನೋಡ್ತಕ್ಕಂತ ಒಂದು 3ನೇ ಅಧ್ಯಾಯ verse 11. ಪ್ರಸಂಗಿ 3:11 11ನೇ ವಚನದಲ್ಲಿ ನಾವು ನೋಡ್ತಕ್ಕಂತ ಸಂಗತಿ ಏನಂತಂದ್ರೆ, ಒಂದೊಂದು ವಸ್ತುವಿನ ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ, ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಜನೆಯನ್ನ ಇಟ್ಟಿದ್ದಾನೆ. ಆದರೂ ದೇವರು So God has created us for eternity. ದೇವರು ನಮ್ಮನ್ನ ಉಂಟು ಮಾಡಿರ್ತಕ್ಕಂತಹದ್ದು ಅದು ನಿತ್ಯತ್ವಕ್ಕೋಸ್ಕರವಾಗಿ. So if you are nourished and exercised in spiritual things, you will not only have joy and contentment in this life, you will have eternal rewards in the life to come. ನೀವು ಈ ಒಂದು ಆತ್ಮಿಕವಾದಂತಹ ಸಂಗತಿಗಳಲ್ಲಿ ಈ ಒಂದು ಅಲ್ಪ ಕಾಲದ ಒಂದು ಸ್ಥಿತಿಯಲ್ಲಿ ಜೀವಿತದಲ್ಲಿ ನೀವಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಸಾಧನೆ ಮಾಡಿಕೊಳ್ಳುವಾಗ ಇದರಲ್ಲಿ ನಿಮ್ಗೆ ತೃಪ್ತಿ ಆನಂದವು ಸಿಗ್ತಕ್ಕಂಥದ್ದು ಮಾತ್ರವಾಗಿರದೆ ಮುಂದಿನ ಜೀವಿತದಲ್ಲಿ ಅದು ನಿಮಗೆ eternal rewards, ಬಿರುದುಗಳನ್ನ ಪಡೆಯುವುದಕ್ಕೆ ನಿಮಗೆ ಅದು ಸಹಾಯವಾಗಿರ್ತಕ್ಕಂಥದ್ದಾಗಿದೆ. So don't be a gainer only in this life and a loser in the life to come. ನೀವು ಈ ಲೋಕದಲ್ಲಿ ಸ್ವಲ್ಪ ಕಾಲದಲ್ಲಿ ನೀವು ಗಳಿಕೆ ಮಾಡ್ತಕ್ಕಂಥವ್ರು ಮಾತ್ರವೇ ನೀವು ಆಗಿರದೆ ನೀವು ಆ ಒಂದು ಬರ್ತಕ್ಕಂತ ಒಂದು ಜೀವಿತದಲ್ಲಿ ನೀವು ಕಳೆದುಕೊಳ್ತಕ್ಕಂಥವ್ರು ನೀವು ಆಗಿರಬಾರದು. You remember our Lord's words, what does it profit a man if he gain the whole world and lose his spirit or lose his soul? ಈ ಕರ್ತನಾದಂತ ಯೇಸು ಕ್ರಿಸ್ತನು ತಿಳಿಸಿರ್ತಕ್ಕಂಥದ್ದು, ಒಬ್ಬನು ಲೋಕವನ್ನೆಲ್ಲಾ ಸಂಪಾದಿಸಿ ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಆತನು ತಿಳಿಸಿದ್ದಾನೆ. What is the benefit if you have a good body in this life and you are poor spiritually? ನೀವು ಈ ಒಂದು ಲೋಕದಲ್ಲಿ ಬಹಳ ಸದೃಢವಾದಂತಹ ಒಂದು ಜೀವಿತ ದೇಹ ಈ ಲೋಕದಲ್ಲಿ ಇರ್ತಕ್ಕಂಥದ್ದಾಗಿದ್ದು ಆತ್ಮೀಕ ವಿಷಯದಲ್ಲಿ ಕಡಿಮೆ ಆಗಿದ್ರೆ ಏನು ಪ್ರಯೋಜನ? Is that not the case of many believers? ಅನೇಕ ವಿಶ್ವಾಸಿಗಳ ಒಂದು ಸ್ಥಿತಿ ಇದಲ್ಲವೋ? We have nice houses, ನಮಗೆ ಒಳ್ಳೆ ಮನೆಗಳುಂಟು, we have nice job,
ಒಳ್ಳೆ ಕೆಲಸಗಳುಂಟು, good property, ಒಳ್ಳೆ ಒಂದು ಆಸ್ತಿ, many have good bank balance, ಒಳ್ಳೆಯ ಒಂದು ಬ್ಯಾಂಕ್ಗಳಲ್ಲಿ ಒಳ್ಳೆ ಒಂದು ಠೇವಣಿ, well built body. ಒಳ್ಳೆ ಒಂದು ಸದೃಢವಾದಂತಹ ದೇಹ. We are very health conscious, what we eat, what we should not eat. ನಾವು ಏನನ್ನ ತಿನ್ನಬೇಕು, ಏನನ್ನ ತಿನ್ನಬಾರದು ಎಂಬುದಾಗಿರ್ತಕ್ಕಂತಹ ಒಂದು ಮನೋಭಾವನೆ ದೇಹದ ಒಳ್ಳೆಯದಕ್ಕೋಸ್ಕರ. But what about our spiritual condition? ಆದ್ರೆ ನಮ್ಮ ಆತ್ಮಿಕವಾದಂತ ಸ್ಥಿತಿ ಏನು? So Paul is telling that yes, you do physical exercise, it has temporal benefits, but spiritual exercise has benefit now and in the life to come. ಆದ್ರೆ ಭಕ್ತ ಪೌಲನು ಆತನು ಬಹಳ ಸ್ಪಷ್ಟವಾಗಿ ಆತನು ತಿಳಿಸ್ತಕ್ಕಂತಹದ್ದೇನೆಂದ್ರೆ, ದೇಹ ಸಾಧನೆ ಮಾಡಬೇಕು, ಅದು ನಿಜ ಬೇಕು. ಅದಕ್ಕಿಂತಲೂ ಸಹ ಆತ್ಮಿಕವಾದಂತಹ ಸಾಧನೆಯನ್ನ ಮಾಡ್ರಿ. ಈ ಜೀವಿತದಲ್ಲಿ ಅಲ್ಲದೆ ಮುಂದಿನ ಜೀವಿತದಲ್ಲಿಯೂ ಅದು ನಮಗೆ ಪ್ರಯೋಜನಕಾರಿ ಲಾಭವಾಗಿರತಕ್ಕಂಥದ್ದಾಗಿದೆ. As believers, we should not neglect the exercise of our body. ನಾವು ವಿಶ್ವಾಸಿಗಳಾಗಿ ನಮ್ಮ ದೈಹಿಕ ಸಾಧನೆಯನ್ನ ನಾವು ತಾತ್ಸಾರ ಮಾಡಬಾರದು. Very sad, many times godly leaders, they don't care about their body. They just only eat. There's no exercise. That is also not good. But it has its temporal benefits. We should take care of the body God has given us. But more important, we should nourish and exercise in spiritual things. ಈ ಒಂದು ವಿಷಯದಲ್ಲಿ ಅನೇಕ ವಿಶ್ವಾಸಿಗಳು ಸಹ, ಅನೇಕ ಸೇವಕರು ಸಹ ಈ ಒಂದು ದೇಹ ಸಾಧನೆ ಮಾಡತಕ್ಕಂಥವರಾಗಿರದೆ ಬರೀ ಆಹಾರ ಸೇವನೆಯನ್ನ ಮಾಡಿ ಅವರು ಒಂದು ಆರೋಗ್ಯದ ಒಂದು ಧಕ್ಕೆಯನ್ನ ಅವರು ತಂದುಕೊಳ್ತಕ್ಕಂಥವರಾಗಿರ್ತಾರೆ. ಆದ್ರೆ ಆ ರೀತಿಯಾಗಿ ಮಾಡದೆ ಅದೇ ಸಂದರ್ಭದಲ್ಲಿ ದೇವರ ವಾಕ್ಯದ ಪೋಷಣೆ, ಆತ್ಮಿಕ ಒಂದು ಸಾಧನೆಯನ್ನು ಮಾಡಿಕೊಳ್ತಕ್ಕಂಥವರಾಗಿರಬೇಕು. ಯಾಕಂದ್ರೆ ಮುಂದೆ ಅದು ಪ್ರಯೋಜನಕಾರಿಯಾಗಿಯೂ ಲಾಭದಾಯಕವಾಗಿಯೂ ಇರತಕ್ಕಂಥದ್ದಾಗಿದೆ. We take care of the body God has given up, but more important, we take care of the spiritual life. ನಾವು ದೇವರು ಕೊಟ್ಟಿರ್ತಕ್ಕಂಥ ದೇಹದ ಕುರಿತಾಗಿ ಕಾಳಜಿಯನ್ನ ವಹಿಸಿ ಸಾಧನೆ ಮಾಡ್ತಕ್ಕಂಥವರಾಗಿರಬೇಕು. ಅದೇ ಸಂದರ್ಭದಲ್ಲಿ ಅದಕ್ಕಿಂತಲೂ ಮಿಗಿಲಾಗಿ ಆತ್ಮೀಕದಲ್ಲಿ ವಿಷಯಗಳಲ್ಲಿ ನಾವು ಸಾಧನೆ ಮಾಡ್ತಕ್ಕಂಥವರಾಗಿರಬೇಕು. In the Gospels, the Lord has taught again and again that if you want to gain in the world to come, you have to lose something here. If you lose it here, you will gain. If you gain it here, you will lose. ಕರ್ತನಾದಂತಹ ಯೇಸು ಕ್ರಿಸ್ತನು ಬಹಳ ಸ್ಪಷ್ಟವಾಗಿ ಆತನು ತನ್ನ ಸುವಾರ್ತೆಗಳಲ್ಲಿ ಆತನು ತಿಳಿಸಿರ್ತಕ್ಕಂತಹ ಸಂಗತಿ, ನೀನು ಈ ಲೋಕದಲ್ಲಿ ನೀನು ಏನು ಗಳಿಸ್ತೀಯೋ ಆ ಮುಂದಿನ ಲೋಕದಲ್ಲಿ ನೀನು ಕಳೆದುಕೊಳ್ತಕ್ಕಂಥವ್ ನೀನಾಗಿದ್ದಿ. ಮುಂದಿನ ಲೋಕದಲ್ಲಿ ನೀನು ಏನನ್ನ ಕ್ರೋಢೀಕರಿಸುತ್ತೀಯೋ ಈ ಲೋಕದಲ್ಲಿ ಅದನ್ನ ನೀನು ಕಳೆದುಕೊಳ್ತೀಯ ಎಂದು ಬಹಳ ಸ್ಪಷ್ಟವಾಗಿ ಆತನು ತಿಳಿಸಿದ್ದಾನೆ. Brothers and sisters, we should be rich in eternity. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಿತ್ಯತ್ವದಲ್ಲಿ ನಾವು ಐಶ್ವರ್ಯವಂತರು ನಾವು ಆಗಿರಬೇಕು. What is the value if we gain everything here and we are poor in eternity when we meet the Lord? ನಾವು ಈ ಲೋಕದಲ್ಲಿ ಇದ್ದುಕೊಂಡು ಎಲ್ಲವನ್ನ ಕ್ರೋಢೀಕರಿಸತಕ್ಕಂಥವ್ರು ನಾವು ಆಗಿದ್ದು ಈ ಒಂದು ನಿತ್ಯತ್ವದಲ್ಲಿ ನಾವು ಕಳೆದುಕೊಳ್ತಕ್ಕಂಥವರಾಗಿದ್ರೆ ಏನು ಪ್ರಯೋಜನ? Now verse 9, he says this is a trustworthy saying, worthy of all acceptance. 9ನೇ ವಚನದಲ್ಲಿ ಈ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. This phrase is repeated throughout many times in the pastoral epistles. ಈ ಒಂದು ಪದಪ್ರಯೋಗ, ಈ ಒಂದು ಪದಪ್ರಯೋಗ, ಈ ಒಂದು ಎಂತ ಬೋಧನೆಗಳು ಇದು ಪಾಸ್ಟರಲ್ ಸಭಾಪಾಲಕರ ಈ ಒಂದು ಪುಸ್ತಕಗಳಲ್ಲಿ ಈ ಒಂದು ವಾಕ್ಯ ಭಾಗವು ಅನೇಕ ಸಾರಿ ಪುನರಾವರ್ತನೆಗೊಂಡಿರ್ತಕ್ಕಂಥದ್ದಾಗಿದೆ. Trustworthy and acceptable to all. ಈ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ. We saw that in chapter 1 verse 15. ಈ ಒಂದು ಸಂಗತಿಯನ್ನ 1ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡಿದ್ದೇವೆ. We saw that again in chapter 3 verse 1. ಈ ಒಂದು ಸಂಗತಿಯನ್ನ 3ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ. Now we are seeing it in this verse 9. ಈ ಒಂದು 4ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನಾವಿದ್ದೇವೆ. We also see that in Titus chapter 3 verse 8.
ಆ ತೀತನಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 8ನೇ 3:8. 3ನೇ ಅಧ್ಯಾಯ 8ನೇ ವಚನದಲ್ಲಿಯೂ ಸಹ ನಾವು ಅದನ್ನ ನಾವು ನೋಡ್ತೇವೆ. Trustworthy and acceptable. ಈ ಒಂದು ಸಂಗತಿ ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾಗಿಯೂ ಇರತಕ್ಕಂತಹದ್ದು. Verse 10 Paul says, for this we toil and strive to develop the godliness. ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ. Strive is agonizing. See, Christian life, to exercise spiritually, it's not a light thing, it's hard work. ಈ ಒಂದು ಕ್ರಿಸ್ತಿಯ ಜೀವಿತದಲ್ಲಿ ಆತ್ಮಿಕವಾದಂತಹ ಸಂಗತಿಗಳಿಗೆ ಕಷ್ಟಪಡತಕ್ಕಂತಹದ್ದು ಅದು ಸುಲಭ ಸಾಧ್ಯವಾದಂತಹ ಸಂಗತಿ ಅಲ್ಲ, ಬಹಳ ಕಷ್ಟಕರವಾದಂತಹ ಸಂಗತಿ ಆಗಿ ಉಂಟು. It is another athletic term. ಇನ್ನೊಂದು ಓಟಗಾರನಿಗೆ ಹೋಲಿಸಿರ್ತಕ್ಕಂತಹ ಒಂದು ವಿಷಯವಾಗಿ ಉಂಟು. How much they exercise and how much they practice for a few seconds of competition. You know how much they have to daily exercise. ಈ ಒಂದು ಸ್ಪರ್ಧಿಗಳು ಆ ಒಂದು ಸ್ಪರ್ಧಾ ದಿವಸಕ್ಕೋಸ್ಕರವಾಗಿ ಎಷ್ಟು ದೇಹ ಶ್ರಮೆಯನ್ನ ಅವರು ಪಟ್ಟು ಕಷ್ಟಪಟ್ಟು ಅಭ್ಯಾಸ ಮಾಡ್ತಕ್ಕಂಥವರಾಗಿರುತ್ತಾರೆ ಗೊತ್ತುಂಟು. To get a perishable crown, they exercise for years for a 10-minute final running. ಆ ಒಂದು ಅಂತಿಮವಾಗಿ 10 ನಿಮಿಷದ ಓಟದ ಒಂದು ಸ್ಪರ್ಧೆಗೋಸ್ಕರವಾಗಿ ಮತ್ತು ಬಾಡಿ ಹೋಗುವಂತ ಒಂದು ಜಯಮಾಲೆಗೋಸ್ಕರವಾಗಿ ಎಷ್ಟು ಶ್ರಮೆಯನ್ನ ಎಷ್ಟು ಕಷ್ಟವನ್ನ ಅವರು ಪಡುವಂತವರಾಗಿರುತ್ತಾರೆ. Oh dear ones, Christian life, to live a Christian life is hard work. It is by the grace of God that you develop your spiritual life. ನಾವು ಈ ಒಂದು ಕ್ರಿಸ್ತಿಯ ಜೀವಿತವು ಬಹಳ ಕಷ್ಟಕರವಾಗಿ ಬಹಳ ಕ್ಲಿಷ್ಟಕರವಾದಂತ ಜೀವಿತವಾಗಿ ಇರ್ತಕ್ಕಂಥದ್ದಾಗಿದೆ. ಅಂತ ಒಂದು ಜೀವಿತ ಆತ್ಮಿಕ ಒಂದು ಜೀವಿತವಾಗಿದೆ. But Paul says now in verse 10, we do this because we have put our hope in the living God. ಯಾಕೆ ಈ ಒಂದು ಕಷ್ಟಕರವಾದಂತ ಜೀವಿತವನ್ನ ನಾವು ಜೀವಿಸ್ತಕ್ಕಂಥವು ನಾವಾಗಿದ್ದೇವೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಪೌಲನು ಆತನು ತಿಳಿಸ್ತಕ್ಕಂತ ಒಂದು ಸಂಗತಿ ಏನಂತಂದ್ರೆ, ರಕ್ಷಕನಾಗಿರುವ ಜೀವಳ ದೇವರ ಮೇಲೆ ನಾವು ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ, ಅದಕ್ಕೋಸ್ಕರವಾಗಿ ಈ ಒಂದು ಕಷ್ಟಕರವಾದ ಜೀವಿತವನ್ನು ನಡೆಸ್ತೇವೆ. Paul's hope is not in himself. ಪೌಲನ ಒಂದು ನಿರೀಕ್ಷೆ ಆತನು ತನ್ನಲ್ಲಿ ಇರಲಿಲ್ಲ. Not some philosophies of life. ಯಾವುದೋ ಒಂದು ಶಾಸ್ತ್ರಜ್ಞಾನದಕ್ಕೋಸ್ಕರವಾಗಿ ತತ್ವಜ್ಞಾನಕ್ಕೋಸ್ಕರವಾಗಿ ಅಲ್ಲ. Not in some other men. ಯಾವುದೇ ಬೇರೆ ಮನುಷ್ಯರ ಮೇಲೆ ಅಲ್ಲ. In non-existent gods. See, when it says ಜೀವವುಳ್ಳ ದೇವರು, there are lifeless gods in the world. ಈ ಒಂದು ಜೀವವುಳ್ಳಂತಹ ದೇವರು ಎಂಬುದಾಗಿ ಆತನು ತಿಳಿಸುವಂತ ಸಂದರ್ಭದಲ್ಲಿ ಈ ಲೋಕದಲ್ಲಿ ಅನೇಕ ದೇವರುಗಳಿಲ್ಲದೆ ಜೀವವಿಲ್ಲದೆ ಇರತಕ್ಕಂಥ ದೇವರುಗಳಿದ್ದಾರೆ. His hope is in none of that. ಆ ಒಂದು ಸಂಗತಿಗಳ ಮೇಲೆ ಆತನ ನಿರೀಕ್ಷೆ ಆತನು ಇಟ್ಟಿಲ್ಲ. But his hope is in the living God. ಆತನ ಒಂದು ನಿರೀಕ್ಷೆಯು ಜೀವವುಳ್ಳಂತ ದೇವರ ಮೇಲೆ ಉಂಟು ಅಷ್ಟೇ. And then he says, who is that God? Is the savior of all people, especially those of who believe. ಇಲ್ಲಿ ಆತನು ತಿಳಿಸುವಂತಹ ಸಂಗತಿ ಯಾರ ಮೇಲೆ ತನ್ನ ನಿರೀಕ್ಷೆ ಎಂಬುದಾಗಿ ಹೇಳು, ಎಲ್ಲಾ ಮನುಷ್ಯರಿಗೂ ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳಂತಹ ದೇವರು. What does it mean, savior of all men? ಎಲ್ಲಾ ಮನುಷ್ಯರಿಗೆ ರಕ್ಷಕನು ಎಂಬುದಾಗಿರ್ತಕ್ಕಂಥದಕ್ಕೆ ಅರ್ಥವಾದರೂ ಏನು? Of course, we know that God's desire is that all men should be saved. ದೇವರ ಒಂದು ಚಿತ್ತ ಎಲ್ಲಾ ಮನುಷ್ಯರು ಆ ಒಂದು ರಕ್ಷಣೆಗೆ ಬರಬೇಕೆಂಬುದಾಗಿರ್ತಕ್ಕಂಥದ್ದು ಆತನ ಚಿತ್ತ. He sent his son to be a ransom for all men. ಎಲ್ಲಾ ಮನುಷ್ಯರಿಗೋಸ್ಕರವಾಗಿ ತನ್ನ ಸ್ವಂತ ಮಗನನ್ನೇ ಆತನು ಕಳಿಸಿಕೊಟ್ಟನು. This does not mean that all men will be saved. ಅದರ ಒಂದು ಅರ್ಥ ಎಲ್ಲಾ ಜನರು ಅವರು ರಕ್ಷಣೆಗೆ ಬರ್ತಾರೆ ಎಂಬುದಾಗಿ ಅರ್ಥವಲ್ಲ. But Christ died for all men. ಆದರೆ ಕ್ರಿಸ್ತನು ಎಲ್ಲರಿಗೋಸ್ಕರವಾಗಿ ಆತನು ಸತ್ತನು. There is a teaching of Calvinism, John Calvin. There is an ultra teaching that says Christ died only for the elect people. ಈ ಒಂದು ಕ್ಯಾಲ್ವಿನ್ ಎಂಬುದಾಗಿರತಕ್ಕಂಥ ಬೋಧನೆ ಅವರು ಏನಂದ್ರೆ ಆರಿಸಲ್ಪಟ್ಟವರಿಗೆ ಮಾತ್ರವೇ ಕ್ರಿಸ್ತನು ಸತ್ತನು ಎಂಬುದಾಗಿ ಅವರು ತಿಳಿಸ್ತಾರೆ.
we know that is not the truth of the word of God. ಆದ್ರೆ ಆ ಒಂದು ಸಂಗತಿ ದೇವರ ವಾಕ್ಯದ ಸತ್ಯವಲ್ಲ. 1 John 2:2 says, he died not only for us, but for the whole world's sin. ನಾವು ಮೊದಲನೇ 1 John 2:2. ಮೊದಲನೇ ತಿಮೋತಿಗೆ ಬರೆದ ಪತ್ರಿಕೆ ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನ ಸಹ ನಿವಾರಣೆ ಮಾಡುತ್ತಾನೆ. So when it says he is a savior of all men, means he made it possible for all men to be saved by giving his son to die on the cross. ವಿಷಯ ನಂಬುವವರೆಲ್ಲರಿಗೂ ಎಲ್ಲಾ ಮನುಷ್ಯರಿಗೆ ಇರುವ ರಕ್ಷಕನು ಎಂಬುದಾಗಿ ತಿಳಿಸುವಂತ ಸಂದರ್ಭದಲ್ಲಿ ಎಲ್ಲಾ ಮನುಷ್ಯರಿಗೆ ದೊರಕುವಂತ ಒಂದು ರಕ್ಷಣೆ ವಿಷಯವಾಗಿ ಇಂತಹ ರಕ್ಷಕನು ಎಂಬುದಾಗಿ ಅದನ್ನು ತಿಳಿಸ್ತಾನೆ. But especially he is the savior of those who believe. ಆದ್ರೆ ವಿಶೇಷವಾಗಿ ನಂಬುವವರಿಗೆ ಆತನು ರಕ್ಷಕನಾಗಿ ಆತನಿದ್ದಾನೆ. In other words, he made the provision for everybody, but only those who believe will be really saved. ಈ ಒಂದು ಸಂಗತಿ ಆ ಒಂದು ರಕ್ಷಣೆ ಎಲ್ಲರಿಗೂ ದೊರೆಯುವ ಹಾಗೆ ಆತನು ಮಾಡಿದ್ದಾನೆ. ವಿಶೇಷವಾಗಿ ನಂಬುವವರಿಗೆ ಆ ಒಂದು ರಕ್ಷಣೆ ದೊರೆಯುವಂತದ್ದಾಗಿದೆ. So when you and I share the gospel, you don't go and ask people, are you the elect? Then I will tell you the gospel. We are to share the gospel to all people. ನಾವು ಸುವಾರ್ತೆಯನ್ನು ಸಾರುವುದಕ್ಕೆ ನಾವು ಹೋದಂತ ಸಂದರ್ಭದಲ್ಲಿ ಅವರ ಬಳಿಗೆ ಹೋಗಿ ನೀನು ಆರಿಸಲ್ಪಟ್ಟಿದ್ದೀಯೋ ಎಂಬುದಾಗಿ ಕೇಳಿ ನಂತರವಾಗಿ ನಾವು ಸುವಾರ್ತೆಯನ್ನು ನಾವು ತಿಳಿಸುವುದಿಲ್ಲ. ಆದರೆ ಎಲ್ಲಾ ಮನುಷ್ಯರಿಗೂ ಎಲ್ಲಾ ಜನರಿಗೂ ಭೇಟಿ ಮಾಡ್ತಕ್ಕ ಎಲ್ಲರಿಗೂ ನಾವು ಸುವಾರ್ತೆಯನ್ನು ತಿಳಿಸ್ತಕ್ಕಂಥವರಾಗಿದ್ದೇವೆ ಅಷ್ಟೇ. And the Lord himself said, go into all the world and preach the gospel to every creature. ಪ್ರತಿ ದಿವಸ ನೀವು ಎಲ್ಲಾ ಕಡೆಗೆ ಹೋಗಿ ದೇವರ ವಾಕ್ಯ ಸುವಾರ್ತೆಯನ್ನು ನೀವು ಸಾರಿರಿ ಎಂಬುದಾಗಿ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನೇ ಆತನು ತಿಳಿಸಿರ್ತಕ್ಕಂಥವನಾಗಿದ್ದಾನೆ. Only after we get saved and we study the word of God, we realize, yes, God elected me in eternity past. Jagadutpatiku munche. That's why I am saved. That is for you and I to worship and thank God for. But you don't go to people and say, Christ died only for the elect. That is not what we are supposed to do. ನಾವು ಬರೀ ಜನರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಹೋದಾಗ ನೀವು ಆರಿಸಲ್ಪಟ್ಟಂತವರು ಅದಕ್ಕೋಸ್ಕರವಾಗಿ ಸುವಾರ್ತೆಯನ್ನು ನಾವು ಸಾರ್ತಾ ಇದ್ದೇವೆ ಎಂಬುದಾಗಿ ತಿಳಿಸುವುದಿಲ್ಲ. ನಾವು ನಾವು ರಕ್ಷಣೆ ಹೊಂದಿದ ನಂತರವಾಗಿ ನಮ್ಮ ರಕ್ಷಣೆಯು ಅದು ಜಗದುತ್ಪತ್ತಿಗೆ ಮುಂಚಿತವಾಗಿ ನಾವು ಆರಿಸಲ್ಪಟ್ಟಿದ್ದೇವೆ ಎಂಬುದಾಗಿರ್ತಕ್ಕಂಥ ಒಂದು ಅರ್ಥ ನಮಗೆ ನಾವು ತಿಳಿದ ನಂತರವಾಗಿ ಆ ಒಂದು ಸಂಗತಿ ನಮ್ಮನ್ನ ಆರಾಧನೆಗೆ ನಡೆಸ್ತಕ್ಕಂಥದ್ದಾಗಿದೆ. Even though the Lord made the provision for everybody to be saved, not one man need to be lost, but only if you believe, it will become your own salvation. ಈ ಒಂದು ಸುವಾರ್ತೆಯು ಎಲ್ಲರಿಗೂ ಸಹ ಇರತಕ್ಕಂತಾಗಿದ್ದರೂ ಸಹ ಆ ಒಂದು ಸುವಾರ್ತೆಯನ್ನ ನಂಬಿ ನೀನು ನೀವು ರಕ್ಷಣೆಯನ್ನು ಪಡೆದುಕೊಂಡಾಗ ಆ ಒಂದು ರಕ್ಷಣೆ ಅದು ನಿನ್ನದಾಗಿರ್ತಕ್ಕಂಥದ್ದಾಗಿದೆ. I will close it here today. ಈ ದಿವಸ ನಾನು ಇಲ್ಲಿಗೆ ಮುಗಿಸ್ತೇನೆ. So in chapter 4 we were warned about false cult and teachers who tell us deny the food, deny marriage, you will be more holy. ಈ ಒಂದು ಸುಳ್ಳು ಬೋಧಕರು, ನಾವು ಈ ದಿವಸ ಕಲ್ತಂತ ಸಂಗತಿ, ಸುಳ್ಳು ಬೋಧಕರು ಈ ಒಂದು ವಿವಾಹ ಕಾರ್ಯದ ಅಲ್ಲಗಳುವಿಕೆ ಮತ್ತು ಆಹಾರ ಪದಾರ್ಥ ಸೇವನೆ ಮಾಡತಕ್ಕಂತ ಅದರಲ್ಲಿ ಕುರಿತಾಗಿರತಕ್ಕಂತ ತಪ್ಪಾದಂತ ಬೋಧನೆ ಕುರಿತಾಗಿ ನಾವು ನೋಡಿದ್ದೇವೆ. Then verse 6 on, we are the responsibility of a servant of God, a minister of God. ದೇವರ ಸೇವಕನ ಒಂದು ಜವಾಬ್ದಾರಿಕೆಯ ಕುರಿತಾಗಿ 6ನೇ ವಚನದಿಂದ ನಾವು ನೋಡಿದ್ದೇವೆ. He himself should be nourished in the word of God and he should be exercised in it. ಆತನು ದೇವರ ವಾಕ್ಯದಲ್ಲಿ ಪೋಷಣೆಯನ್ನು ಆತನು ಪಡೆದುಕೊಳ್ಳಬೇಕು. ಆ ಒಂದು ಪೋಷಣೆಯನ್ನ ಪಡೆದುಕೊಂಡಂತ ದೇವರ ವಾಕ್ಯದ ಅಭ್ಯಾಸ ಆತನಲ್ಲಿ ಇರ್ತಕ್ಕಂಥದ್ದಾಗಿರಬೇಕು. Train yourself like an athlete. ಈ ಒಂದು ಓಟಗಾರನ ಹಾಗೆ ನಿನ್ನನ್ನ ನೀನು ಸಾಧನೆ ಮಾಡಿಕೋ ಎಂಬುದಾಗಿ ಆತನು ತಿಳಿಸ್ತಾನೆ. Take care of your body, but remember, spiritual things are more valuable for this life and the life to come. ನೀನು ದೇಹ ಸಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದು, ಅದಕ್ಕಿಂತಲೂ ಸಹ ಆತ್ಮೀಕವಾದಂತಹ ಸಾಧನೆಯು ಅದು
ಅತ್ಯುನ್ನತವಾಗಿ ಈ ಒಂದು ಜೀವಿತದಲ್ಲಿಯೂ ಮುಂದೆ ಬರತಕ್ಕಂಥ ಜೀವಿತದಲ್ಲಿ ಅದು ಪ್ರಯೋಜನಕಾರಿಯಾಗಿ ಲಾಭದಾಯಕವಾಗಿರ್ತಕ್ಕಂಥದ್ದಾಗಿದೆ. Oh, when we go to eternity, when we meet the Lord, we should not be poor, we should be rich in our faith. ನಾವು ಕರ್ತನಾದಂತಹ ಯೇಸು ಕ್ರಿಸ್ತನನ್ನ ನಾವು ಭೇಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸಂಗತಿ ಆತನ ಮುಂದೆ ನಾವು ಬಡವರಾಗಿ ನಾವು ಕಾಣಿಸಿಕೊಳ್ತಕ್ಕಂಥವರಾಗಿರಬಾರದು. ನಾವು ಆತನ ಮುಂದೆ ಐಶ್ವರ್ಯವಂತರಾಗಿ ನಾವು ಕಂಡಂತವರು ನಾವು ಆಗಿರಬೇಕು. Paul says we strive, we work hard for it because our faith is in the living God. ನಾವು ಬಹಳ ಕಷ್ಟ ಪಡ್ತಕ್ಕಂಥವ್ರು, ಹೋರಾಟ ಮಾಡ್ತಕ್ಕಂಥವ್ರು ನಾವು ಆಗಿದ್ದೇವೆ. ಪೌಲನು ಆತನು ತಿಳಿಸ್ತಕ್ಕಂಥದ್ದು ಯಾಕಂತಂದ್ರೆ ಆ ಒಂದು ನಾವು ಜೀವವುಳ್ಳಂತ ದೇವರ ಮೇಲೆ ನಮ್ಮ ನಿರೀಕ್ಷೆ ಇರ್ತಕ್ಕಂಥದ್ದಾಗಿದೆ. He is the savior for all. He made it possible for all. But because we believed, we have received that salvation. Our hope is not in any man, any philosophy, any idol. Our faith, hope is in the living God. ನಮ್ಮ ಒಂದು ನಿರೀಕ್ಷೆ ಯಾವ ಒಂದು ತತ್ವಜ್ಞಾನದ ಮೇಲೆ ಆಗಲಿ, ಬೇರೆ ಯಾವ ಮನುಷ್ಯರ ಮೇಲೆ ಆಗಲಿ, ಯಾವ ಒಂದು ಸಂಗತಿಗಳ ಮೇಲೆ ಆಗಿ ಇಲ್ಲದೆ ನಮ್ಮ ಒಂದು ನಂಬಿಕೆಯು ಅದು ಜೀವವುಳ್ಳಂತ ದೇವರ ಮೇಲೆ, ರಕ್ಷಕನಾಗಿರ್ತಕ್ಕಂಥವರ ಮೇಲೆ ಇದ್ದುಕೊಂಡು ನಮ್ಮ ನಿರೀಕ್ಷೆ ಆತನ ಮೇಲೆ ಇರ್ತಕ್ಕಂಥದ್ದಾಗಿದೆ. ನಮ್ಮ ನಿರೀಕ್ಷೆ ಎಂದಿಗೂ ಆಶಾಭಂಗವಾಗುವುದಿಲ್ಲ. If you put your faith in the living God, your hope, you will never be put to shame. ನೀವು ಕರ್ತನಾದಂತ ಯೇಸು ಕ್ರಿಸ್ತನ ಮೇಲೆ ಇಡತಕ್ಕಂತ ನಂಬಿಕೆ ಅದು ಎಂದಿಗೂ ಸಹ ಆಶಾಭಂಗವಾಗ್ತಕ್ಕಂಥದ್ದಾಗಿರುವುದಿಲ್ಲ. ನೀವು ಅದನ್ನ ಆ ಒಂದು ಸಂಗತಿ ನಿಮ್ಮನ್ನ ನಾಚಿಕೆ ಮಾಡ್ತಕ್ಕಂಥದ್ದು ಆಗಿರುವುದಿಲ್ಲ. My beloved brothers and sisters, let this word encourage us to go on in our spiritual life. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ಒಂದು ಸಂಗತಿಗಳು ಕ್ರಿಸ್ತಿಯ ಜೀವಿತದಲ್ಲಿ ಮುಂದಕ್ಕೆ ಹೋಗುವುದಕ್ಕೆ ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಸಂಗತಿಗಳಾಗಿರ್ತಕ್ಕಂಥದ್ದಾಗಿರಲಿ. May God's name be glorified through this study. ಈ ಒಂದು ಅಧ್ಯಯನದ ಮೂಲಕವಾಗಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ತಕ್ಕಂಥದ್ದಾಗಿರಲಿ.